ವಿದ್ಯಾರ್ಥಿಗಳೇ, ಭೂಗೋಳಶಾಸ್ತ್ರದ ಆನ್ಲೈನ್ ತರಗತಿಗೆ ಸ್ವಾಗತ. ಶಿಲೆಗಳು ಮತ್ತು ಖನಿಜಗಳು. ಭೂಮಿಯ ಮೇಲ್ಕವಚವು ವಿವಿಧ ಶಿಲಾವರ್ಗಗಳಿಂದ ಕೂಡಿರತಕ್ಕಂಥ ಭಾಗವಾಗಿದೆ. ಇದನ್ನೇ ನಾವು ಶಿಲಾಗೋಳ ಎಂದು ಕರಿತಾ ಇದ್ದೇವೆ. ಇಂಥ ಶಿಲಾವರ್ಗವು ಅಥವಾ ಶಿಲೆಗಳಂಥ ವಸ್ತು, ಘನವಸ್ತು, ಜ್ವಾಲಾಮುಖಿ ಮತ್ತು ಉಳಿದ ನೈಸರ್ಗಿಕ ಕರ್ತೃಗಳಿಂದ ನಿರ್ಮಾಣಗೊಂಡಿರತಕ್ಕಂಥದ್ದಿಲ್ಲೇ ಸಾಧ್ಯ ಆಗಿರ್ತಾ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ ಶಿಲೆಗಳ ಬಗ್ಗೆ ಕುರಿತು ತಿಳಿದುಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಯಾಕಂದರೆ ಈ ಭೂಮಿಯ ಮೇಲ್ಮೈನ ಶಿಲೆಗಳನ್ನು ಕುರಿತು ತಿಳಿದುಕೊಂಡಾಗ ಮಾತ್ರ ನಮಗೆ ಇಲ್ಲಿರ್ತಕ್ಕಂಥ ಖನಿಜ, ಮಣ್ಣಿನ ನಿರ್ಮಾಣ ಮತ್ತು ಮಣ್ಣಿನ ಪ್ರಕಾರಗಳು ಹಾಗೂ ಈ ಭೂಮಿ ಮೇಲೆ ಕಂಡುಬರ್ತಕ್ಕಂಥ ಭೂಸ್ವರೂಪಗಳ ಆಕಾರಗಳನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಹೆಚ್ಚು ಸಾಧ್ಯ ಆಗ್ತಾ ಇದೆ. ಆ ಕಾರಣದಿಂದಾಗಿ ಈ ಭೂಗೋಳಶಾಸ್ತ್ರ ವಿದ್ಯಾರ್ಥಿಗಳು ಮುಖ್ಯವಾಗಿ ಶಿಲೆಗಳ ಬಗ್ಗೆ ತಿಳಿದುಕೊಳ್ಬೇಕಾದಂಥ ಸಂಗತಿ ಅತ್ಯಂತ ಪ್ರಮುಖವಾಗಿದೆ. ಶಿಲೆಗಳು ನೈಸರ್ಗಿಕವಾಗಿರುವ ಘನ ವಸ್ತುಗಳಾಗಿದ್ದು ಭೂಮಿಯ ಮೇಲ್ಕವಚದಲ್ಲಿ ಕಂಡುಬರ್ತಾ ಇವೆ. ಶಿಲೆಗಳು ವಿವಿಧ ಪ್ರಕಾರದ ಖನಿಜಗಳ ಮಿಶ್ರಣವಾಗಿದ್ದು ಇವು ಒಂದುಗೂಡುವುದರಿಂದ, ಅಂದರೆ ಅನೇಕ ಖನಿಜಗಳು ಒಂದುಗೂಡುವುದರಿಂದ ಶಿಲೆಗಳಾಗಿ ಉತ್ಪತ್ತಿ ಆಗ್ತಕ್ಕಂಥದ್ದು ಅಥವಾ ರಚನೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇಂಥ ಶಿಲೆಗಳನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ವಿಜ್ಞಾನವನ್ನು ಶಿಲಾವಿಜ್ಞಾನ ಎಂದು ಕರೆಯಲಾಗ್ತಾ ಇದೆ. ಭೂಮಿಯ ಮೇಲ್ಭಾಗದಲ್ಲಿರುವಂಥ ಸ್ತರವು ಶಿಲೆಗಳಿಂದ ನಿರ್ಮಿಸಲ್ಪಟ್ಟಿದ್ದು ಅದನ್ನು ಒಟ್ಟಾರೆಯಾಗಿ ನಾವು ಶಿಲಾಗೋಳ ಎಂದು ಕರಿತಾ ಇದ್ದೇವೆ. ಇಂಥ ಶಿಲೆಗಳು ಅನೇಕ ಖನಿಜ ಸಂಯುಕ್ತತೆಯನ್ನು ಹೊಂದಿ ಘನ ಸ್ವರೂಪ ಅಥವಾ ಮೃದು ಸ್ವರೂಪದಲ್ಲಿ ಅವು ರಚನೆಗೊಂಡಿರ್ತಕ್ಕಂಥದ್ದು ಇಲ್ಲೇ ಕಂಡುಬರ್ತಾ ಇದೆ. ಇಂಥ ಒಂದು ಶಿಲೆಗಳನ್ನು ಅವುಗಳ ರಚನೆ ಮತ್ತು ನಿರ್ಮಾಣದ ಆಧಾರದ ಮೇಲಿಂದ ಅನೇಕ ಪ್ರಕಾರದ ಶಿಲೆಗಳನ್ನು ಇಲ್ಲೇ ಗುರುತಿಸಲಾಗ್ತಾ ಇದೆ. ಆ ಶಿಲೆಗಳಲ್ಲಿ ಪ್ರಮುಖವಾದಂಥ ವಿಧಗಳಂತಂದರೆ ಅಗ್ನಿಶಿಲೆಗಳು, ಮತ್ತೊಂದು ಪದರು ಶಿಲೆ ಅಥವಾ ಇದನ್ನು ಕಣಶಿಲೆ ಎಂದು ಕರೆಯಲಾಗ್ತಾ ಇದೆ. ಹಾಗೂ ಮೂರನೇ ವರ್ಗದ ಒಂದು ಶಿಲೆ ಅಂದರೆ ರೂಪಾಂತರ ಶಿಲೆಗಳು. ಹೀಗೆ ಅಗ್ನಿಶಿಲೆ, ಕಣಶಿಲೆ ಮತ್ತು ರೂಪಾಂತರ ಶಿಲೆಗಳು ಭೂಮಿಯ ಮೇಲ್ಮೈ ಮೇಲೆ ನಿರ್ಮಾಣಗೊಂಡಿರ್ತಕ್ಕಂಥ ಶಿಲಾಗೋಳದಲ್ಲಿ ರಚನೆಗೊಂಡಿರ್ತಕ್ಕಂಥ ವಿವಿಧ ಶಿಲಾವರ್ಗದ ವಿಧಗಳನ್ನಾಗಿ ಇಲ್ಲೇ ನಾವು ತಿಳ್ಕೊಳ್ಬೇಕಾಗ್ತಾ ಇದೆ. ಇಲ್ಲಿರ್ತಕ್ಕಂಥ ಶಿಲೆಗಳು ಯಾವತ್ತೂ ನಿರ್ಮಾಣದ ರೂಪದಲ್ಲಿ ಸದಾ ಇರೋದಿಲ್ಲ, ಅವುಗಳು ಪರಿವರ್ತನೆಗೊಳ್ತಕ್ಕಂಥ ಸಾಧ್ಯತೆ ಇರ್ತಾ ಇದೆ. ಇದರಿಂದಾಗಿ ಇವತ್ತ ಹಳೆಯ ಶಿಲೆಗಳು ಮತ್ತು ಹೊಸ ಶಿಲೆಗಳ ಒಂದು ಸ್ವರೂಪವನ್ನು ಪಡೆದುಕೊಳ್ತಕ್ಕಂಥ ಸಾಧ್ಯ ಆಗ್ತಾ ಇದೆ. ಅಂದರೆ ಮೂಲತಃವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಶಿಲೆಗಳು ನಾನಾ ಕಾರಣಾಂತರಗಳಿಂದಾಗಿ ಕ್ಷಯಿಸಿ ಹೋಗಿ ಆ ಶಿಲಾಮಯ ವಸ್ತು ಮತ್ತೆ ಸಂಯೋಜನೆಗೊಂಡು ಇಲ್ಲಿ ಹೊಸ ಶಿಲೆಯ ಸ್ವರೂಪವನ್ನು ತಾಳುವಂಥ ಸಾಧ್ಯತೆ ಈ ಭೂಮಿಯ ಮೇಲ್ವಲಯದಲ್ಲಿ ನಾವು ಕಾಣಬಹುದು. ಈ ರೀತಿಯಾಗಿ ಈ ಶಿಲೆಗಳ ನಿರ್ಮಾಣ ಕಾರ್ಯ ಏನು ಜರುಗ್ತಾ ಇದೆ ಅದನ್ನೇ ನಾವು ಶಿಲಾಚಕ್ರ ಎಂದು ಕರಿತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಇಂಥ ಈ ಪ್ರಮುಖ ಶಿಲಾವರ್ಗಗಳನ್ನು ಕುರಿತು ನಾವು ಇಲ್ಲೇ ಚರ್ಚಿಸೋಣ, ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅಗ್ನಿಶಿಲೆ. ಅಗ್ನಿಶಿಲೆ ಅಂದರೆ ಇದು ಶಿಲಾರಸದ ಘನೀಭವನದಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಶಿಲೆಯಾಗಿರ್ತಾ ಇದೆ. ಅಂದರೆ ಅಗ್ನಿಯಷ್ಟೇ ಉಷ್ಣತೆಯನ್ನು ಹೊಂದಿರತಕ್ಕಂಥ ಶಿಲಾರಸವು ಈ ವಾತಾವರಣದ ತಂಪನ್ನು ಪಡೆದುಕೊಂಡು ಅಥವಾ ತನ್ನ ಉಷ್ಣತೆಯನ್ನು ಕಳೆದುಕೊಂಡು ಕ್ರಮೇಣವಾಗಿ ಘನೀಭವಿಸಿ ಘನ ಸ್ವರೂಪವಾಗಿ ತಾಳತಕ್ಕಂಥ ಒಂದು ಶಿಲಾವರ್ಗವಾಗಿದೆ. ಆ ಕಾರಣಕ್ಕಾಗಿ ಇದನ್ನು ಅಗ್ನಿಶಿಲೆ ಎಂದು ಕರೆಯಲಾಗ್ತಾ ಇದೆ. ಈ ಅಗ್ನಿಶಿಲೆಯನ್ನು ಇಗ್ನಿಯಸ್ ರಾಕ್ ಎಂದು ಇಲ್ಲೇ ಕರೆಯಲಾಗ್ತಕ್ಕಂಥದ್ದು ಕೂಡ ಇಲ್ಲಿ ನಾವು ನೋಡ್ಬೋದು. ಇಗ್ನಿಯಸ್ ಪದ ಅಂತಕ್ಕಂಥದ್ದು ಲ್ಯಾಟಿನ್ ಭಾಷೆಯ ಇಗ್ನಿಸ್ ಪದದಿಂದ ಬಂದಿದ್ದು, ಇದರ ಅರ್ಥ ಬೆಂಕಿ ಎಂದು ಅರ್ಥೈಸಲಾಗ್ತಾ ಇದೆ. ಅಗ್ನಿಶಿಲೆಯು ಪ್ರಾಥಮಿಕ ಶಿಲೆಯಾಗಿ ಇಲ್ಲೇ ರೂಪುಗೊಳ್ತಕ್ಕಂಥದ್ದಾಗಿದ್ದು ಪ್ರಥಮ ಬಾರಿಗೆ ನಿರ್ಮಾಣಗೊಂಡಿರ್ತಕ್ಕಂಥ ಶಿಲಾವರ್ಗ ಇದಾಗಿರುವುದರಿಂದ ಇದನ್ನು ಪ್ರಥಮ ಶಿಲೆ ಎಂದು ಸಹ ಕರಿಬಹುದು. ಇಂಥ ಅಗ್ನಿಶಿಲೆಗಳು ಜ್ವಾಲಾಮುಖಿಗಳ ಕಾರ್ಯದಿಂದ ನಿರ್ಮಾಣಗೊಳ್ತಕ್ಕಂಥವುಗಳಾಗಿದ್ದರಿಂದ ಇನ್ನೊಂದು ಅರ್ಥದಲ್ಲಿ ಜ್ವಾಲಾಮುಖಿ ಜನ್ಯ ಶಿಲೆ ಎಂದು ಸಹ ಇದನ್ನು ಅರ್ಥೈಸಬಹುದು. ಇವುಗಳು ಭೂಮಿ ಮೇಲೆ ಅಥವಾ ಮೇಲ್ಕವಚದ ಒಳಭಾಗದಲ್ಲಿ ಲಾವಾರಸ ಹಾಗೂ ಶಿಲಾಪಾಕ ಅಂತಕ್ಕಂಥದ್ದು ತಂಪುಗೊಳ್ಳುವುದರಿಂದ ನಿರ್ಮಾಣಗೊಳ್ಳುವಂಥ ಸಾಧ್ಯತೆ ಕಂಡುಬರ್ತಾ ಇದೆ.
ಈ ಶಿಲಾರಸದಲ್ಲಿರ್ತಕ್ಕಂಥ ಸಿಲಿಕಾಂಶದ ಪ್ರಮಾಣದ ಆಧಾರದ ಮೇಲಿಂದ ಈ ಅಗ್ನಿಶಿಲೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ನಾವು ವಿಂಗಡಿಸಬಹುದು. ಈ ಶಿಲಾರಸದ ರಾಸಾಯನಿಕ ಸಂಯೋಜನೆ ಆಧಾರದ ಮೇಲಿಂದ ಇಲ್ಲಿ ಕಂಡುಬರ್ತಕ್ಕಂಥ ಅಗ್ನಿಶಿಲೆಯನ್ನು ಆಮ್ಲೀಯ ಅಗ್ನಿಶಿಲೆಗಳು ಎಂದು ಗುರುತಿಸಿದರೆ, ಮತ್ತೊಂದು ಈ ಅಗ್ನಿಶಿಲೆಯ ವಿಧ ಪ್ರತ್ಯಾಮ್ಲೀಯ ಅಗ್ನಿಶಿಲೆಗಳು ಅಂತಕ್ಕಂಥದ್ದು. ಆಮ್ಲೀಯ ಅಗ್ನಿಶಿಲೆ ಅಂತಂದರೆ ಅಧಿಕ ಶಿಲಿಕಾಂಶದಿಂದ ಕೂಡಿರ್ತಕ್ಕಂಥ ಶಿಲಾರಸವು ಘನೀಭವನದಿಂದ ನಿರ್ಮಾಣಗೊಳ್ತಕ್ಕಂಥ ಈ ಅಗ್ನಿಶಿಲೆಯನ್ನೇ ಆಮ್ಲೀಯ ಅಗ್ನಿಶಿಲೆ ಎಂದು ಕರೆಯಲಾಗ್ತಾ ಇದೆ. ಇದಕ್ಕೆ ಸೂಕ್ತ ಉದಾಹರಣೆ ಅಂದರೆ ಗ್ರಾನೈಟ್, ಇದು ಸೂಕ್ತ ಉದಾಹರಣೆಯಾಗಿ ಇಲ್ಲೇ ಗುರುತಿಸಲಾಗ್ತಾ ಇದೆ. ಮತ್ತೊಂದು ಪ್ರತ್ಯಾಮ್ಲೀಯ ಅಗ್ನಿಶಿಲೆಗಳು. ಈ ಪ್ರತ್ಯಾಮ್ಲೀಯ ಅಗ್ನಿಶಿಲೆಗಳು ಕಡಿಮೆ ಶಿಲಿಕಾಂಶದಿಂದ ಕೂಡಿರ್ತಕ್ಕಂಥ ಶಿಲಾರಸದ ಘನೀಭವನದಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಶಿಲಾವರ್ಗವಾಗಿರ್ತಾ ಇದೆ. ಇಂಥ ಶಿಲೆಯನ್ನು ನಾವು ಪ್ರತ್ಯಾಮ್ಲೀಯ ಅಗ್ನಿಶಿಲೆ ಎಂದು ಕರಿತಾ ಇದ್ದೇವೆ. ಉದಾಹರಣೆಗೆ ಗೆಬ್ರೋ ಅಂತಕ್ಕಂಥದ್ದು ಇದಕ್ಕೆ ಸೂಕ್ತ ಉದಾಹರಣೆಯಾಗಿ ಇಲ್ಲೇ ಗುರುತಿಸಲಾಗ್ತಾ ಇದೆ. ಈ ರೀತಿಯಾಗಿ ಅಗ್ನಿಶಿಲೆಯನ್ನು ಆ ಶಿಲಾರಸವು ಒಳಗೊಂಡಿರ್ತಕ್ಕಂಥ ಸಿಲಿಕಾಂಶದ ಆಧಾರದ ಮೇಲಿಂದ ಅಥವಾ ರಾಸಾಯನಿಕ ಸಂಯೋಜನೆ ಆಧಾರದ ಮೇಲಿಂದ ಅಗ್ನಿಶಿಲೆಯನ್ನು ಎರಡು ರೀತಿಯಲ್ಲಿ ವಿಂಗಡಿಸಲಾಗ್ತಾ ಇದೆ. ಈ ಅಗ್ನಿಶಿಲೆಯನ್ನು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಹೆಸರಿಸ್ತಕ್ಕಂಥದ್ದಕ್ಕೆ ಇಲ್ಲೇ ಸಾಧ್ಯತೆಯಾಗಿದೆ. ಅಂದರೆ ಅಗ್ನಿಶಿಲೆಗಳು ಉತ್ಪತ್ತಿ ಆಗುವಂಥ ಸ್ಥಾನದ ಆಧಾರದ ಮೇಲಿಂದ ಅವುಗಳನ್ನು ಎರಡು ಪ್ರಕಾರಗಳಲ್ಲಿ ವಿಂಗಡಿಸಿರ್ತಕ್ಕಂಥದ್ದನ್ನು ಇಲ್ಲೇ ನಾವು ಕಾಣಬಹುದು. ಈ ಶಿಲಾರಸ ಅಂತಕ್ಕಂಥದ್ದು ಭೂಮಿಯ ಅಂತರಾಳದಲ್ಲಿಯೇ ಘನೀಭವಿಸಿ ಶಿಲೆಗಳಾಗಿ ಅವು ನಿರ್ಮಾಣಗೊಂಡಿದ್ದರೆ ಅಲ್ಲಿ ಅಂತರಾಗ್ನಿ ಶಿಲೆಗಳು ನಿರ್ಮಾಣಗೊಳ್ತಕ್ಕಂಥದ್ದು. ಅಂಥ ಈ ಅತ್ಯುಷ್ಣತೆಯ ಶಿಲಾರಸ ನಾನಾ ಕಾರಣಾಂತರಗಳಿಂದಾಗಿ ಭೂಮಿಯ ಸಂಪೂರ್ಣ ಹೊರದ್ವಾರವನ್ನು ಪ್ರವೇಶಿಸಿ ವಿಸ್ತರಿಸಿಕೊಂಡು ಭೂಮಿಯ ಮೇಲ್ವಲಯದಲ್ಲಿ, ಮೇಲ್ಸ್ತರದಲ್ಲಿ ಅಥವಾ ಭೂಮಿಯ ಮೇಲ್ಭಾಗದಲ್ಲಿ ಆ ಶಿಲಾರಸ ಘನೀಭವಿಸಿ ಶಿಲೆಗಳಾಗಿ ನಿರ್ಮಾಣಗೊಳ್ತಕ್ಕಂಥ ಸಾಧ್ಯತೆ ಇರೋದರಿಂದ ಈ ಭೂಮಿಯ ಮೇಲ್ವಲಯದಲ್ಲಿ ಕಂಡುಬರ್ತಕ್ಕಂಥ ಈ ಅಗ್ನಿಶಿಲೆಯನ್ನು ಮತ್ತೊಂದು ರೀತಿಯಲ್ಲಿ ಹೆಸರಿಸಲಾಗ್ತದೆ, ಅದೇ ಬಹಿಸ್ಸರಣ ಅಗ್ನಿಶಿಲೆಗಳು. ಈ ರೀತಿಯಾಗಿ ಈ ಅಗ್ನಿಶಿಲೆಗಳು ನಿರ್ಮಾಣಗೊಳ್ತಕ್ಕಂಥ ಸ್ಥಳಗಳ ಆಧಾರದ ಮೇಲಿಂದ ಎರಡು ರೀತಿಯಲ್ಲಿ ವಿಂಗಡಿಸಿದಾಗ ಅಂತಃಸರಣ ಅಗ್ನಿಶಿಲೆಗಳು ಮತ್ತು ಬಹಿಸ್ಸರಣ ಅಗ್ನಿಶಿಲೆಗಳು ಎಂದು ಇಲ್ಲೇ ಗುರುತಿಸಲಾಗ್ತಾ ಇದೆ. ಹಾಗಾದರೆ ಅಂತಃಸರಣ ಅಗ್ನಿಶಿಲೆಗಳ ಬಗ್ಗೆ ಸಂಕ್ಷಿಪ್ತವಾಗಿಯೇ ನಾವು ತಿಳಿದುಕೊಳ್ಳೋಣ. ಈ ಅಂತಃಸರಣ ಶಿಲೆಗಳು ಭೂಮಿಯ ಮೇಲ್ಮೈಯಿಂದ ಕೆಳಗೆ ಅಥವಾ ಭೂಮಿಯ ಮೇಲ್ಕವಚದ ಒಳಭಾಗದಲ್ಲಿ ಶಿಲಾರಸವು ಗಟ್ಟಿಯಾಗಿ ನಿರ್ಮಾಣವಾದ ಅಗ್ನಿಶಿಲೆಗಳಾಗಿ ಇಲ್ಲೇ ಗುರುತಿಸಲ್ಪಟ್ಟಿರ್ತಕ್ಕಂಥದ್ದು. ಈ ಪ್ರಕಾರದ ಶಿಲೆಗಳಲ್ಲಿ ಎರಡು ಮುಖ್ಯವಾದ ಪ್ರಕಾರಗಳನ್ನು ಕೂಡ ನಾವಿಲ್ಲೇ ನೋಡಬಹುದು. ಒಂದನೇದು ಪ್ಲೂಟೋನಿಕ್ ಶಿಲೆಗಳು, ಮತ್ತೊಂದು ಹೈಫಾಬೇಸಲ್ ಶಿಲೆಗಳು ಎಂದು ಈ ಅಂತಃಸರಣ ಅಗ್ನಿಶಿಲೆಗಳನ್ನು ಗುರುತಿಸಲಾಗ್ತಾ ಇದೆ. ಅಂದರೆ ಈ ಭೂಮಿಯ ಅಂತರದಲ್ಲಿ ಶಿಲಾರಸ ವಿವಿಧ ಆಳಭಾಗದಲ್ಲಿ ಇವು ಸಂಗ್ರಹಗೊಳ್ಳುವುದರಿಂದ ಇವುಗಳನ್ನು ಈ ಆಧಾರದ ಮೇಲಿಂದ ಪ್ಲೂಟೋನಿಕ್ ಶಿಲೆ, ಮತ್ತೊಂದು ಇನ್ನೊಂದು ಇಲ್ಲೇ ಹೈಫಾಬೇಸಲ್ ರಾಕ್ ಅಥವಾ ಶಿಲೆ ಎಂದು ವಿಂಗಡಿಸಲಾಗ್ತಾ ಇದೆ. ಪ್ಲೂಟೋನಿಕ್ ಶಿಲೆಗಳು ಅತ್ಯಂತ ಆಳದಲ್ಲಿ ಕಂಡುಬರುವ ಒರಟಾದ ಕಣಗಳಿಂದ ಇವು ರಚನೆಗೊಂಡಿರ್ತಾ ಇದೆ. ಹೆಚ್ಚು ಆಳದಲ್ಲಿ ತಂಪುಗೊಂಡು ಶಿಲಾಪಾಕ ಇಲ್ಲೇ ಘನೀಭವಿಸುವುದರಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಶಿಲಾವರ್ಗಗಳಾಗಿ ಇಲ್ಲೇ ಅಂತಃಸರಣ ಅಗ್ನಿಶಿಲೆಗಳಲ್ಲಿ ನಾವು ಕಾಣಬಹುದು. ಅವುಗಳನ್ನೇ ನಾವು ಇಲ್ಲೇ ಉದಾಹರಣೆ ಮೂಲಕ ಹೆಸರಿಸೋದಾದರೆ ಗ್ರಾನೈಟ್, ಗ್ಯಾಬ್ರೋ, ಡಯೋರೈಟ್ ಅಂತಕ್ಕಂಥವುಗಳು ಈ ಪ್ಲೂಟೋನಿಕ್ ಶಿಲೆಗಳಿಗೆ ಸೂಕ್ತ ಉದಾಹರಣೆಯಾಗಿಲ್ಲೇ ಕಂಡುಬರ್ತಾ ಇದೆ. ಹೈಫಾಬೇಸಲ್ ಶಿಲೆಗಳು ಅಂತಕ್ಕಂಥದ್ದು, ಈ ಹೈಫಾಬೇಸಲ್ ಶಿಲೆಗಳು ಮೇಲ್ಮುಖವಾಗಿ ಹರಿದು ಬರ್ತಕ್ಕಂಥ ಶಿಲಾಪಾಕ ಭೂಮಿಯ ಮೇಲ್ಮೈಯಿಂದ ಕಡಿಮೆ ಅಂತರದಲ್ಲಿ ಅಂದರೆ ಮಧ್ಯಂತರ ಭಾಗದಲ್ಲಿ ಅವು ಆ ಶಿಲಾರಸ ಅಲ್ಲಿಯೇ ವಿಸ್ತರಿಸಿಕೊಂಡು ಉಷ್ಣತೆಯನ್ನು ಕಳೆದುಕೊಂಡು ಘನೀಭವಿಸಿ ಘನ ಸ್ವರೂಪವನ್ನು ತಾಳ್ತಕ್ಕಂಥ ಸಾಧ್ಯತೆ ಆಗ್ತಾ ಇದೆ. ಈ ರೀತಿಯಲ್ಲಿ ಭೂಮಿಯ ಮೇಲ್ಸ್ತರಕ್ಕೆ ಅತಿ ಕಡಿಮೆ ಆಳದಲ್ಲಿ ಅಲ್ಲಿ ಶಿಲಾರಸ ಘನೀಭವನದಿಂದ ನಿರ್ಮಾಣಗೊಳ್ತಕ್ಕಂಥ ಈ ಅಗ್ನಿಶಿಲೆಯು ಏನಿದೆ ಅದನ್ನೇ ನಾವು ಹೈಫಾಬೇಸಲ್ ಶಿಲೆಗಳು ಎಂದು ಇಲ್ಲಿ ಕರಿತಾ ಇದ್ದೇವೆ. ಇದಕ್ಕೆ ನಾವು ಡೈಕ್ ಅಥವಾ ಹಲಗಿ ಶಿಲೆ ಅನ್ನುವಂಥ ರೀತಿಯಲ್ಲಿ ಇನ್ನೊಂದು ಉದಾಹರಣೆಯನ್ನು ಇದಕ್ಕೆ ಕೊಡಬಹುದು. ಈ ರೀತಿಯಾಗಿ ಅಂತಃಸರಣ ಅಗ್ನಿಶಿಲೆಗಳು ಭೂಮಿಯ ಅಂತರಾಳದಲ್ಲಿ, ಅತಿ ಆಳದಲ್ಲಿ ಮತ್ತು ಕಡಿಮೆ ಅಂತರಾಳದಲ್ಲಿ ಅಥವಾ ಭೂಮಿಯ ಮೇಲ್ಸ್ತರದ ಕಡಿಮೆ ಆಳದಲ್ಲಿ ಆ ಶಿಲಾರಸದಂಥ ವಸ್ತು ತನ್ನ ಉಷ್ಣತೆಯನ್ನು ಕಳೆದುಕೊಂಡು ಘನೀಭವಿಸಿ ಹೋಗುವುದರಿಂದ ಅಲ್ಲಿ ವಿವಿಧ ಅಗ್ನಿಶಿಲೆಗಳಾಗಿ ಇಲ್ಲಿ ಅಂತರ್ವಲಯದಲ್ಲಿ ರಚನೆಗೊಳ್ತಾ ಇದೆ. ಇಂಥವುಗಳನ್ನೇ ನಾವು ಅಂತಃಸರಣ ಅಗ್ನಿಶಿಲೆಗಳೆಂದು ಇಲ್ಲೇ ಕರಿತಾ ಇದ್ದೇವೆ. ಮತ್ತೊಂದು ಬಹಿಸ್ಸರಣ ಅಗ್ನಿಶಿಲೆಗಳು.
ಈ ಜ್ವಾಲಾಮುಖಿಯ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅತ್ಯುಷ್ಣತೆಯ ಲಾವ ಅಗಾಧ ಪ್ರಮಾಣದಲ್ಲಿ ಶಿಲಾನಾಳದ ಮುಖಾಂತರ ಹೊರದ್ವಾರದ ಕಡೆಗೆ ಸಾಗಿ ಬಂದು ಮೇಲೆ ಕೆಸಿಯಲ್ಪಟ್ಟು ವಿಸ್ತಾರವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಹಂಚಿಕೆಯಾಗಿ ಈ ಭೂಮಿಯ ಮೇಲ್ಮೈನ ವಾತಾವರಣದ ತಂಪನ್ನು ಪಡೆದುಕೊಂಡು ಉಷ್ಣಾಂಶವನ್ನು ಕಳೆದುಕೊಂಡು ಘನೀಭವಿಸಿ ಶಿಲೆಯಾಗಿ ಇಲ್ಲಿ ನಿರ್ಮಾಣಗೊಳ್ತಕ್ಕಂಥ ಸಾಧ್ಯತೆ ಆಗ್ತಾ ಇದೆ. ಹೀಗೆ ಆ ಶಿಲಾರಸವು ಸಂಪೂರ್ಣ ಭೂಮಿಯ ಹೊರದ್ವಾರದಿಂದ ಸ್ರವಿಸಿ ವಿಸ್ತಾರವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಇಲ್ಲೇ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಅಗ್ನಿಶಿಲೆಯನ್ನೇ ನಾವು ಬಹಿಸ್ಸರಣ ಅಗ್ನಿಶಿಲೆ ಎಂದು ಕರಿತಾ ಇದ್ದೇವೆ. ಈ ರೀತಿಯಾಗಿ ನಿರ್ಮಾಣಗೊಳ್ತಕ್ಕಂಥ ಒಂದು ಅಗ್ನಿಶಿಲೆಗೆ ಮುಖ್ಯ ಉದಾಹರಣೆ ಅಂತಂದರೆ, ಸೂಕ್ತ ಉದಾಹರಣೆ ಅಂತಂದರೆ ಬೆಸಾಲ್ಟ್ ಅಂತಕ್ಕಂಥದ್ದು ಅಥವಾ ಕಪ್ಪು ಶಿಲೆ ಎಂಬುದು ಇದಕ್ಕೆ ಸೂಕ್ತ ಉದಾಹರಣೆಯಾಗಿರ್ತಾ ಇದೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಅಗ್ನಿಶಿಲೆಗಳು ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟ ಗುಣಧರ್ಮವನ್ನು ಹೊಂದಿರ್ತಾ ಇವೆ ಅನ್ನುವಂಥ ವಿಚಾರಗಳನ್ನು ಇಲ್ಲೇ ತಿಳಿಯೋಣ. ಅಗ್ನಿಶಿಲೆಯ ಗುಣಧರ್ಮ ಅಥವಾ ಲಕ್ಷಣಗಳು. ಅಗ್ನಿಶಿಲೆಗಳು ಅತಿ ಕಠಿಣವಾಗಿರ್ತಕ್ಕಂಥ ಶಿಲಾವರ್ಗವಾಗಿ ಇಲ್ಲೇ ಕಂಡು ಬರ್ತಾ ಇದೆ. ಬಹಳಷ್ಟು ಕಠಿಣವಾಗಿರ್ತಕ್ಕಂಥದ್ದು. ಯಾಕಂದರೆ ಈ ಶಿಲಾರಸವು ಅಧಿಕ ಖನಿಜಾಂಶದಿಂದ ಕೂಡಿರೋದ್ರಿಂದ ಆ ಖನಿಜಾಂಶಗಳಿಂದ ಬಂಧಿಸಲ್ಪಟ್ಟು ಘನ ಸ್ವರೂಪವನ್ನು ತಾಳಿರ್ತಕ್ಕಂಥ ಒಂದು ಶಿಲೆ ಅತ್ಯಂತ ಕಠಿಣಮಯವಾಗಿರ್ತಕ್ಕಂಥ ಒಂದು ಲಕ್ಷಣವನ್ನು ಅದು ಹೊಂದಿರ್ತಾ ಇದೆ. ಅದೇ ರೀತಿಯಾಗಿ ಮತ್ತೊಂದು ಇದರ ಗುಣಧರ್ಮ ನಾವು ನೋಡಿದರೆ, ಇಲ್ಲಿರ್ತಕ್ಕಂಥ ಖನಿಜಗಳು ಒತ್ತಾದ ರೀತಿಯಲ್ಲಿ ಅವು ಸಂಯೋಜನೆಗೊಂಡು ರಚನೆಗೊಂಡಿರ್ತಕ್ಕಂಥ ಶಿಲಾವರ್ಗವಾಗಿರ್ತಕ್ಕಂಥದ್ದು. ಹೀಗಾಗಿ ಇದು ಒತ್ತಾದಂಥ ಒಂದು ಶಿಲಾಕಣಗಳಿಂದ ಬಂಧಿಸಲ್ಪಟ್ಟು ರಚನೆಯಾಗಿರ್ತಕ್ಕಂಥ ಒಂದು ಶಿಲಾವರ್ಗವಾಗಿ ಇಲ್ಲಿ ಗುರುತಿಸಲಾಗ್ತಾ ಇದೆ. ಇಂಥ ಒಂದು ಲಕ್ಷಣವನ್ನು ಅಗ್ನಿಶಿಲೆಯಲ್ಲಿ ನಾವು ಗುರುತಿಸಬಹುದು. ಮತ್ತೊಂದು ಇದರ ಲಕ್ಷಣ ಅಂತಂದರೆ, ಬೃಹದಾಕಾರದ ಒಂದು ಶಿಲಾವರ್ಗಗಳು ಈ ಶಿಲಾರಸದ ಘನೀಭವನದಿಂದ ಇಲ್ಲೇ ಉಂಟಾಗ್ತಕ್ಕಂಥ ಸಾಧ್ಯತೆ ಇರ್ತಾ ಇದೆ. ಬಹುಶಃ ನಾವು ನೋಡಬಹುದು, ಇವತ್ತು ಪರ್ವತಮಯ ಪ್ರದೇಶದಲ್ಲಿ ಇವತ್ತು ಗಣಿಗಾರಿಕೆ ಅಂತಕ್ಕಂಥದ್ದು ಇಲ್ಲಿ ನಡೀತಾ ಇದೆ. ಇಲ್ಲಿ ಗ್ರನೈಟ್ ಉದ್ಯಮಗಳನ್ನು ಇವತ್ತಿನ ದಿವಸ ನಾವು ನೋಡಿದಾಗ ಅಲ್ಲಿ ವಿಶಾಲವಾಗಿರ್ತಕ್ಕಂಥ ಕ್ಷೇತ್ರವೇ ಸಂಪೂರ್ಣವಾಗಿ ಆ ಅಗ್ನಿಶಿಲೆಯಿಂದ ಅದು ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಭಾಗವಾಗಿ ಇಲ್ಲೇ ಗುರುತಿಸಲ್ಪಟ್ಟಿರ್ತಾ ಇದೆ. ಅಖಂಡವಾದಂಥ ಒಂದು ಶಿಲಾವರ್ಗದ ಒಂದು ರಚನೆ ಈ ಶಿಲಾರಸದ ಘನೀಭವನದಿಂದ ಇಲ್ಲಿ ನಿರ್ಮಾಣಗೊಳ್ತಕ್ಕಂಥ ಸಾಧ್ಯತೆ ಇರ್ತಾ ಇದೆ. ಆ ಕಾರಣದಿಂದಾಗಿ ಅಗ್ನಿಶಿಲೆಗಳು ಬೃಹದಾಕಾರದ ಒಂದು ರೀತಿಯಲ್ಲಿ ಅವು ರಚನೆಗೊಂಡಿರ್ತಕ್ಕಂಥ ಒಂದು ಲಕ್ಷಣವನ್ನು ಇಲ್ಲಿ ನಾವು ಗುರುತಿಸಬಹುದು. ಈ ಅಗ್ನಿಶಿಲೆಯು ಯಾವುದೇ ಒಂದು ಪಳೆಯುಳಿಕೆಯನ್ನು ಹೊಂದಿರುವುದಿಲ್ಲ ಅನ್ನುವಂಥ ಮಾತನ್ನು ಕೂಡ ಇಲ್ಲೇ ಹೇಳಬೇಕಾಗ್ತಾ ಇದೆ. ಯಾಕಂದರೆ ಭೂಮಿಯ ಆಳಭಾಗದಲ್ಲಿರ್ತಕ್ಕಂಥ ಅತ್ಯುಷ್ಣತೆಯ ಶಿಲಾರಸದಲ್ಲಿ ಯಾವುದೇ ಒಂದು ಜೀವಿಯ ಒಂದು ಅಸ್ತಿತ್ವ ಅಲ್ಲೇ ಇರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂಥ ಅತ್ಯುಷ್ಣತೆಯಿಂದ ಕೂಡಿರ್ತಕ್ಕಂಥ ಶಿಲಾರಸವು ಇಲ್ಲಿ ಘನೀಭವನಗೊಳ್ಳುವುದರಿಂದ ನಿರ್ಮಾಣಗೊಳ್ತಕ್ಕಂಥ ಒಂದು ಶಿಲಾವರ್ಗ ಯಾವುದೇ ಒಂದು ಜೀವಿಯ ಅವಶೇಷಗಳನ್ನು ಇಲ್ಲಿ ಹೊಂದಿರಲಿಕ್ಕೆ ಸಾಧ್ಯತೆ ಇಲ್ಲದೇ ಇರತಕ್ಕಂಥ ಒಂದು ಸ್ಥಿತಿಯನ್ನು ಇಲ್ಲಿ ನಾವು ನೋಡಿದಾಗ ಇಂಥ ಪಳೆಯುಳಿಕೆ ರಹಿತವಾಗಿರ್ತಕ್ಕಂಥ ಒಂದು ಶಿಲಾವರ್ಗವಾಗಿ ತನ್ನ ಲಕ್ಷಣವನ್ನು ಇದು ಪಡೆದುಕೊಂಡಿರ್ತಾ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ಸ್ಫಟಿಕಾಕೃತಿಯ ಹರಳುಗಳಿಂದ ರಚಿತಗೊಂಡಿರ್ತಕ್ಕಂಥ ಒಂದು ಸ್ಪಷ್ಟ ಲಕ್ಷಣ ಈ ಶಿಲಾವರ್ಗದಲ್ಲಿ ಕಂಡು ಬರ್ತಾ ಇದೆ. ಈ ಶಿಲಾವರ್ಗವನ್ನು ನಾವು ವೀಕ್ಷಿಸಿದಾಗ ಇಲ್ಲಿ ಸ್ಪಷ್ಟವಾಗಿ ಹರಳುಗಳ ಒಂದು ರಚನೆ ಯಾವ ರೀತಿಯಾಗಿ ಇಲ್ಲಿ ಸಂಯೋಜಿಸಲ್ಪಟ್ಟಿರ್ತಾ ಇದೆ ಅಂತಕ್ಕಂಥ ಒಂದು ಸ್ಥಿತಿಯನ್ನು ನಾವಿಲ್ಲಿ ಗುರುತಿಸಬಹುದು. ಇಂಥ ಹರಳುಗಳಿಂದ ಕೂಡಿರ್ತಕ್ಕಂಥ ಒಂದು ಶಿಲಾವರ್ಗವಾಗಿ ಇಲ್ಲೇ ಕಂಡು ಬರ್ತಾ ಇದೆ. ಇಲ್ಲಿ ಯಾವುದೇ ಒಂದು ಸ್ತರಗಳ ರೂಪದಲ್ಲಿ ಈ ಶಿಲಾವರ್ಗ ರಚನೆ ಆಗದೇ ಇರತಕ್ಕಂಥದ್ದು ಇಲ್ಲೇ ನಾವು ನೋಡಬಹುದು. ಪದರಾಗಿ ರಚನೆಗೊಳ್ತಕ್ಕಂಥ ಸಾಧ್ಯತೆ ಇಲ್ಲಿ ಇರುವುದೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತಾ ಇದೆ. ಇಂಥ ಅಗ್ನಿಶಿಲೆಗಳು ಅತಿ ಹೆಚ್ಚು ಖನಿಜಾಂಶಗಳಿಂದ ಕೂಡಿರ್ತಕ್ಕಂಥದ್ದಾಗಿದ್ದರಿಂದ ಖನಿಜಗಳ ಆಗರವಾಗಿ ಈ ಅಗ್ನಿಶಿಲೆಗಳು ಇಲ್ಲೇ ಗುರುತಿಸಲ್ಪಟ್ಟಿರ್ತಾ ಇದೆ. ಈ ಭೂಮಿಯ ಮೇಲ್ಮೈ ಮೇಲೆ ಎಲ್ಲಿ ಅಗ್ನಿಶಿಲೆಗಳ ಒಂದು ಹಂಚಿಕೆ ಇರ್ತಾ ಇದೆ ಆ ಪ್ರದೇಶದಲ್ಲಿರ್ತಕ್ಕಂಥ ಶಿಲೆಗಳು ಹೆಚ್ಚು ಖನಿಜಾಂಶಯುಕ್ತವಾಗಿರ್ತಕ್ಕಂಥದ್ದು. ಇದರಿಂದಾಗಿ ಅಲ್ಲಿ ಗಣಿಗಾರಿಕೆ ಅಂತಕ್ಕಂಥ ಒಂದು ಉದ್ದಿಮೆ ಇಲ್ಲಿ ನಿರ್ಮಾಣಗೊಳ್ತಕ್ಕಂಥಕ್ಕೆ ಅದು ಕಾರಣ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕಾಗ್ತಾ ಇದೆ. ಅದೇ ರೀತಿಯಾಗಿ ಈ ಅಗ್ನಿ ಶಿಲೆಗಳಲ್ಲಿ ಕಬ್ಬಿಣಾದಿರು, ಮ್ಯಾಂಗ್ನೀಸ್, ತಾಮ್ರ, ತವರು, ಸತುವು, ಸೀಸ ಮುಂತಾದವುಗಳು ಕೂಡ ಈ ಒಂದು ಶಿಲಾ ವರ್ಗದಲ್ಲಿ ಸಂಯೋಜಿಸಲ್ಪಟ್ಟಿರ್ತಕ್ಕಂಥ ಅನೇಕ ಖನಿಜಗಳಿಂದ ಆವೃತವಾಗಿರ್ತಕ್ಕಂಥ ಒಂದು ಶಿಲಾಮಯ ವಸ್ತುವಾಗಿ ಉತ್ಪನ್ನವಾಗಿ ಇಲ್ಲೇ ರಚಿತಗೊಂಡಿರ್ತಾ ಇದೆ. ಇಂತೆಲ್ಲ ವಿಶಿಷ್ಟವಾಗಿರ್ತಕ್ಕಂಥ ಗುಣಲಕ್ಷಣಗಳಿಂದ ಇವತ್ತು ಅಗ್ನಿಶಿಲೆ ಕೂಡಿರ್ತಾ ಇದೆ ಅಥವಾ ರೂಪುಗೊಂಡಿರ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಇವತ್ತು ನಾವು ತಿಳಿದುಕೊಂಡಿದ್ದಾಯಿತು ವಿದ್ಯಾರ್ಥಿಗಳೇ. ಎರಡನೆಯ ಪ್ರಮುಖ ವರ್ಗದ ಶಿಲೆ ಕಣಶಿಲೆ. ಈ ಕಣಶಿಲೆಗಳನ್ನು ಪದರುಶಿಲೆಗಳು ಎಂದು ಕರೆಯಲಾಗ್ತಾ ಇದೆ. ಭೂಮಿಯ ಹೊರವಲಯದಲ್ಲಿರ್ತಕ್ಕಂಥ ಶಿಲೆಗಳು ವಾಯುಮಂಡಲದ ಘಟಕಾಂಶಗಳಿಂದ ಮಣಿದು ಶಿಥಿಲೀಕರಣ ಹೊಂದಿ ಆ ಶಿಥಿಲೀಕರಣಕ್ಕೆ ಒಳಗಾಗಿರ್ತಕ್ಕಂಥ ಶಿಲಾಮಯ ವಸ್ತುಗಳು
ಅನೇಕ ನಗ್ನೀಕರಣದ ಕರ್ತೃಗಳಿಂದ ಸಾಗಿಸಲ್ಪಟ್ಟು ಒಂದೆಡೆ ಸಂಚಯನಗೊಂಡು ಆ ಶಿಲಾಕಣಗಳಿಂದ ಮತ್ತು ಖನಿಜಗಳಿಂದ ಬಂಧಿಸಲ್ಪಟ್ಟು ಮತ್ತೆ ಆ ಸ್ತರಗಳ ರೂಪದಲ್ಲಿ ಘನ ಸ್ವರೂಪವನ್ನು ತಾಳ್ತಕ್ಕಂಥ ರೀತಿಯಲ್ಲಿ ಈ ಶಿಲೆಗಳು ನಿರ್ಮಾಣಗೊಳ್ಳುತ್ತಾ ಇದೆ. ಈ ಒಂದು ರೀತಿಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಶಿಲೆಗಳನ್ನೇ ನಾವು ಪದರು ಶಿಲೆ ಅಥವಾ ಕಣಶಿಲೆ ಎಂದು ಕರಿತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಇಂಥ ಪದರು ಶಿಲೆಗಳು ಇವತ್ತು ಯಾವ ರೀತಿಯಾಗಿ ನಿರ್ಮಾಣಗೊಂಡಿರ್ತಾ ಇದೆ, ಅವುಗಳ ಆಧಾರದ ಮೇಲಿಂದ ಇಲ್ಲಿ ಬೇರೆ ಬೇರೆ ಪ್ರಕಾರದ ಒಂದು ಕಣಶಿಲಾ ವರ್ಗವನ್ನು ಇಲ್ಲಿ ವಿಂಗಡಿಸಲಾಗ್ತಾ ಇದೆ. ಪದರು ಶಿಲೆಗಳನ್ನು ಅವುಗಳ ಉತ್ಪತ್ತಿ ಆಧಾರದ ಮೇಲೆ 3 ವಿಧಗಳಾಗಿ ಇಲ್ಲೇ ಗುರುತಿಸಲಾಗ್ತಾ ಇದೆ. ಅವುಗಳೆಂದರೆ ಭೌತಿಕ ಕ್ರಿಯೆಯಿಂದ ಆದಂಥ ಶಿಲೆಗಳು, ಮತ್ತೊಂದು ರಾಸಾಯನಿಕ ಕ್ರಿಯೆಯಿಂದ ಉಂಟಾಗಿರ್ತಕ್ಕಂಥ ಶಿಲೆಗಳು, ಮತ್ತೊಂದು ಜೀವಾವಶೇಷಗಳಿಂದ ನಿರ್ಮಿತವಾಗಿರುವಂಥ ಶಿಲೆಗಳೆಂದು ಈ ಕಣಶಿಲೆಯನ್ನು ಅಥವಾ ಪದರು ಶಿಲೆಯನ್ನು ಇಲ್ಲೇ ವಿಂಗಡಿಸಲಾಗ್ತಾ ಇದೆ. ವಿದ್ಯಾರ್ಥಿಗಳೇ, ಭೌತಿಕ ಕ್ರಿಯೆಯಿಂದ ಈ ಪದರು ಶಿಲೆಗಳು ಹೀಗೆ ನಿರ್ಮಾಣಗೊಳ್ತಾ ಇದೆ, ಉತ್ಪತ್ತಿ ಆಗ್ತಾಯಿದೆ ಅನ್ನುವಂಥ ಮಾಹಿತಿಯನ್ನು ಇಲ್ಲೇ ನಾವು ತಿಳಿಯೋಣ. ಭೂಮಿಯ ಮೇಲ್ಪದರದ ಮೇಲೆ ಚೂರಾಗಿರುವ ಹಾಗೂ ಕ್ಷೀಣಿಸಿರುವಂಥ ಶಿಲೆಗಳನ್ನು ನಾವು ನಗ್ನೀಕರಣದ ಕರ್ತೃಗಳಾದ ನದಿ, ಹಿಮನದಿ, ಗಾಳಿ, ಅಂತರ್ಜಲ ಮತ್ತು ಸಮುದ್ರದ ಅಲೆಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಿ ತಗ್ಗಾದಂಥ ಅಥವಾ ನೀರಿನಿಂದ ಆವೃತವಾಗಿರ್ತಕ್ಕಂಥ ಒಂದು ಸರೋವರ ಅಥವಾ ಸಮುದ್ರದ ಒಂದು ತಳಭಾಗದಲ್ಲಿ ಸಂಚಯಿಸ್ತಕ್ಕಂಥದ್ದಲ್ಲೇ ಏರ್ಪಡ್ತಾ ಇದೆ. ಇಂಥ ಒಂದು ಶಿಲಾ ವಸ್ತುಗಳು ನೀರಿನಲ್ಲಿರ್ತಕ್ಕಂಥ ಸುಣ್ಣ ಮತ್ತು ಸಿಲಿಕೇಟ್ ಹಾಗೂ ಇತರ ಖನಿಜಾಂಶಗಳಿಂದ ಬಂಧಿಸಲ್ಪಟ್ಟು ಅಲ್ಲದೆ ಮೇಲಿನ ಶಿಲಾಪದರುಗಳ ಒಂದು ಒತ್ತಡದಿಂದ ಅದು ಗಟ್ಟಿಯಾಗ್ತಾ ಹೋಗಿ ಶಿಲಾಪದರಾಗಿ ಇಲ್ಲಿ ಪರಿಣಮಿಸುವಂಥ ಒಂದು ಸಾಧ್ಯತೆ ಇಲ್ಲಿ ಉಂಟಾಗ್ತಾ ಇದೆ. ಈ ರೀತಿಯಲ್ಲಿ ಇವತ್ತು ಭೌತಿಕ ಕ್ರಿಯೆಯಿಂದ ನಿರ್ಮಿತವಾಗಿರ್ತಕ್ಕಂಥ ಶಿಲೆಗಳನ್ನೇ ನಾವು ಭೌತಿಕ ಕ್ರಿಯೆಯಿಂದ ಆದಂಥ ಪದರು ಶಿಲೆ ಎಂದು ಅಥವಾ ಕಣಶಿಲೆ ಎಂದು ಕರಿತಾ ಇದ್ದೇವೆ. ಈ ಭೌತಿಕ ಕ್ರಿಯೆಯಿಂದ ಉಂಟಾಗಿರ್ತಕ್ಕಂಥ ಪದರು ಶಿಲೆಗೆ ನಾವು ಉದಾಹರಣೆ ನೀಡುವುದಾದರೆ ಮರಳು ಶಿಲೆ ಅಂತಕ್ಕಂಥದ್ದು, ಪೆಂಟೆಗಲ್ಲು, ರೇವೆಗಲ್ಲು ಇವುಗಳು ಸೂಕ್ತ ಉದಾಹರಣೆಯಾಗಿ ಇಲ್ಲೇ ಗುರುತಿಸಲಾಗ್ತಾ ಇದೆ. ಈ ಭೌತಿಕ ಕ್ರಿಯೆಯಿಂದ ಉಂಟಾಗಿರ್ತಕ್ಕಂಥ ಕಣಶಿಲೆಯನ್ನು ನಾವು ಇಲ್ಲಿ 2 ರೀತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಒಂದು ಮರಳುಮಯ ಶಿಲೆಗಳು, ಮತ್ತೊಂದು ಮೃಣ್ಮಯ ಶಿಲೆಗಳು. ಈ ಮರಳುಮಯ ಶಿಲೆಗಳು ಅಂತಂದರೆ ಹೆಸರೇ ಸೂಚಿಸ್ತಕ್ಕಂಥದ್ದು ಈ ಮರಳಿನ ಕಣಗಳಿಂದ ಸಂಯೋಜಿಸಲ್ಪಟ್ಟು ಇಲ್ಲಿ ಬಂಧಿಸಲ್ಪಟ್ಟು ಶಿಲೆಗಳಾಗಿ ಪರಿಣಮಿಸಿರ್ತಕ್ಕಂಥ ಶಿಲಾವರ್ಗವನ್ನೇ ಮರಳುಮಯ ಕಣಶಿಲೆ ಎಂದು ಹೆಸರಿಸಲಾಗ್ತಾ ಇದೆ. ಇದಕ್ಕೆ ಸೂಕ್ತ ಉದಾಹರಣೆ ಪೆಂಟೆಗಲ್ಲು ಅಂತಕ್ಕಂಥದ್ದು. ಇವು ಅಸ್ಪಷ್ಟ ರಚನೆಯಿಂದ ಕೂಡಿರ್ತಕ್ಕಂಥದ್ದು. ಇವುಗಳು ಸಾಮಾನ್ಯವಾಗಿ ಪ್ರವೇಶ ಶಿಲೆಗಳಾಗಿ ಇಲ್ಲೇ ನಿರ್ಮಾಣಗೊಂಡಿರ್ತಾ ಇದೆ. ಮೃಣ್ಮಯ ಶಿಲೆಗಳು. ಮೃಣ್ಮಯ ಶಿಲೆಗಳು ಅಂತಂದರೆ ಸೂಕ್ಷ್ಮವಾಗಿರ್ತಕ್ಕಂಥ ಮಣ್ಣಿನ ಕಣಗಳು ಅಂದರೆ ಜೇಡಿ ಮಣ್ಣು ಮತ್ತು ಖನಿಜಗಳಿಂದ ಸಂಚಯಿಸಲ್ಪಟ್ಟು ಸಂಯೋಜನೆಗೊಂಡು ನಿರ್ಮಾಣಗೊಂಡಿರ್ತಕ್ಕಂಥ ಅತ್ಯಂತ ಸೂಕ್ಷ್ಮ ಶಿಲಾಕಣಗಳಿಂದ ಬಂಧಿಸಲ್ಪಟ್ಟು ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಈ ಭೌತಿಕ ಕ್ರಿಯೆಯಿಂದ ಉಂಟಾಗಿರ್ತಕ್ಕಂಥ ಕಣಶಿಲೆಯ ವಿಧವನ್ನೇ ನಾವು ಮೃಣ್ಮಯ ಶಿಲೆ ಎಂದು ಇಲ್ಲಿ ಕರಿತಾ ಇದ್ದೇವೆ. ಇಲ್ಲಿ ಇದಕ್ಕೆ ಸೂಕ್ತ ಉದಾಹರಣೆಯನ್ನು ನಾವು ನೋಡೋದಾದರೆ ಜೇಡು ಶಿಲೆ ಮತ್ತು ರೇವೆಗಲ್ಲು ಅಂತಕ್ಕಂಥದ್ದು. ಇಂಥ ಶಿಲೆಗಳನ್ನು ಅವ್ಯಾಪ್ಯ ಶಿಲೆ ಎಂದು ಇಲ್ಲೇ ನಾವು ಕರಿತಾ ಇದ್ದೇವೆ. ಇಲ್ಲಿ ವ್ಯಾಪ್ಯ ಮತ್ತು ಅವ್ಯಾಪ್ಯ ಶಿಲೆಗಳಲ್ಲಿರ್ತಕ್ಕಂಥ ಒಂದು ವ್ಯತ್ಯಾಸ ನಾವು ನೋಡೋದಾದರೆ, ವ್ಯಾಪ್ಯ ಶಿಲೆಗಳು ಈ ಮಳೆಯ ನೀರನ್ನು ಭೂಮಿಯ ಅಂತರಾಳದ ಕಡೆಗೆ ಬಸಿದು ಹೋಗ್ತಕ್ಕಂಥದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಅದು ಒದಗಿಸಿಕೊಡ್ತಾ ಇದೆ. ಅಂದರೆ ಇಂಥ ಶಿಲೆಗಳು ಸರಂಧ್ರತೆಯಿಂದ ಕೂಡಿರುವುದರಿಂದ ನೀರನ್ನು ಅಂತರಾಳದ ಕಡೆಗೆ ಪ್ರವೇಶಿಸ್ತಕ್ಕಂಥ ಅವಕಾಶ ಕೊಡುವಂಥ ಒಂದು ಹಿನ್ನೆಲೆಗೆ ಅನುಸಾರವಾಗಿ ಅಂಥ ಒಂದು ಶಿಲೆಯನ್ನು ನಾವು ವ್ಯಾಪ್ಯ ಶಿಲೆ ಎಂದು ಇಲ್ಲಿ ಕರಿತಾ ಇದ್ದೇವೆ. ಅವ್ಯಾಪ್ಯ ಶಿಲೆ ಅಂತಂದರೆ ಮಳೆಯ ನೀರು ಭೂಮಿ ಮೇಲೆ ಹರಿದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಭೂಮಿಯ ಅಂತರಾಳದ ಕಡೆಗೆ ಬಸಿದು ಹೋಗ್ತಕ್ಕಂಥದಕ್ಕೆ ಪ್ರವೇಶಿಸ್ತಕ್ಕಂಥದಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ಶಿಲಾ ವರ್ಗ ಇಲ್ಲೇ ಒಂದು ಕಂಡು ಬರ್ತಾ ಇದೆ. ಆ ಕಾರಣದಿಂದಾಗಿ ಈ ಮೃಣ್ಮಯ ಶಿಲೆಗಳನ್ನು ಅವ್ಯಾಪ್ಯ ಶಿಲೆಗಳೆಂದು ಸಹ ಇಲ್ಲಿ ಕರಿಬೇಕಾಗ್ತಾ ಇದೆ. ವಿದ್ಯಾರ್ಥಿಗಳೇ, ಮತ್ತೊಂದು ರೀತಿಯಲ್ಲಿ ಈ ಒಂದು ಕಣಶಿಲೆ ನಿರ್ಮಾಣಗೊಳ್ತಕ್ಕಂಥ ಒಂದು ರೀತಿಯನ್ನು ನಾವಿಲ್ಲಿ ಆಧಾರವಾಗಿಟ್ಕೊಂಡು ಇಲ್ಲಿ ಚರ್ಚಿಸೋಣ. ರಾಸಾಯನಿಕ ಕ್ರಿಯೆಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಕಣಶಿಲೆಗಳನ್ನು ಇಲ್ಲಿ ನಾವು ನೋಡಬಹುದು. ಸಾಗರ, ಸಮುದ್ರ, ಸರೋವರಗಳ ನೀರಿನಲ್ಲಿ ವಿವಿಧ ಲಕ್ಷಣಗಳನ್ನು ನಾವು ಕಾಣ್ತಾ ಇದ್ದೇವೆ. ಆ ಸಾಗರ, ಸಮುದ್ರ ಮತ್ತು ಸರೋವರ ನೀರಿನಲ್ಲಿರ್ತಕ್ಕಂಥ ಅನೇಕ ಲವಣಾಂಶಗಳು ಕರಗಿ ಹೋಗಿರ್ತಕ್ಕಂಥದ್ದು. ಹೀಗೆ ಈ ವಿವಿಧ ಲವಣಗಳು ಕರಗಿ ದ್ರಾವಣ ರೂಪದಲ್ಲಿ ನೀರಿನಲ್ಲಿ ವಿಲೀನಗೊಂಡಿರ್ತಕ್ಕಂಥದ್ದು ಇಲ್ಲೇ ಸಾಧ್ಯ ಇರ್ತಾ ಇದೆ. ಇಂಥ ಕೆಲವು ಜಲಭಾಗಗಳು ಉಷ್ಣಾಂಶದ ಪರಿಣಾಮವಾಗಿ ಬತ್ತಿ ಹೋಗಿ ನೀರಿನಲ್ಲಿ ಕರಗಿರ್ತಕ್ಕಂಥ ಲವಣಾಂಶಗಳು
ಹಾಗೆ ಜಲಭಾಗಗಳ ಪಾತ್ರದಲ್ಲಿ ಅಥವಾ ತಳಭಾಗದಲ್ಲಿ ಸಂಚಯನಗೊಂಡಿರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಅವು ಕ್ರಮೇಣ ಮರಳು, ರೇವೆ ಮತ್ತು ಮಣ್ಣಿನ ಕಣಗಳೊಂದಿಗೆ ಒಟ್ಟುಗೂಡಿ ಅಥವಾ ಸಂಯೋಜನೆಗೊಂಡು ಗಟ್ಟಿಯಾದಂಥ ಶಿಲಾ ಸ್ವರೂಪವನ್ನು ಅವು ಪಡೆದುಕೊಳ್ತಾ ಇದೆ. ಇಂಥ ಒಂದು ನೀರಿನಲ್ಲಿ ಕರಗಿರ್ತಕ್ಕಂಥ ಅನೇಕ ಖನಿಜ ಮತ್ತು ಲವಣಾಂಶಗಳು ನೀರು ಬತ್ತಿ ಹೋದ ಮೇಲೆ ಅಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಖನಿಜ ಮತ್ತು ಲವಣಾಂಶಗಳು ಮಣ್ಣಿನಲ್ಲಿ ಬೆರೆತುಕೊಂಡು ಸಂಚಯನಗೊಂಡು ಕಣಕಣಗಳ ರೂಪದಲ್ಲಿ ಪದರ ರೂಪದಲ್ಲಿ ನಿರ್ಮಾಣಗೊಳ್ತಕ್ಕಂಥ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ರೀತಿಯಲ್ಲಿ ಉಂಟಾಗಿರ್ತಕ್ಕಂಥ ಕಣಶಿಲೆಯನ್ನು ರಾಸಾಯನಿಕ ಕ್ರಿಯೆಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಶಿಲೆ ಎಂದು ಹೆಸರಿಸಲಾಗ್ತಾ ಇದೆ. ಮತ್ತೊಂದು ವರ್ಗದ ಈ ಕಣಶಿಲೆಯನ್ನು ನಾವು ನೋಡೋದಾದರೆ ಜೀವಾವಶೇಷಗಳಿಂದ ಕೂಡಿರ್ತಕ್ಕಂಥ ಶಿಲೆಗಳು ಅಂತಕ್ಕಂಥದ್ದು. ಸಮುದ್ರ ಹಾಗೂ ಸಾಗರಗಳ ಆಳದಲ್ಲಿ ಅಸಂಖ್ಯಾತವಾಗಿರ್ತಕ್ಕಂಥ ಸಸ್ಯ ಮತ್ತು ಪ್ರಾಣಿಗಳು ಇವತ್ತು ಜೀವಿಸ್ತಕ್ಕಂಥದ್ದನ್ನು ನಾವಿಲ್ಲೇ ಕಾಣ್ತಾ ಇದ್ದೇವೆ. ಇಂಥ ಜೀವಿಗಳು ಅವುಗಳು ಕಾಲಗತ ನಂತರ ಅವುಗಳ ಅವಶೇಷಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಶಿಲೆಗಳು ಇಲ್ಲೇ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಈ ನೀರಿನಲ್ಲಿರ್ತಕ್ಕಂಥ ಜಲಚರ ಜೀವಿಗಳು ಅವುಗಳು ಸತ್ತ ನಂತರ ಅವುಗಳ ಅಸ್ಥಿಪಂಜರಗಳು ಸಾಗರ ಅಥವಾ ಸರೋವರದ ಅಥವಾ ಸಮುದ್ರದ ತಳಭಾಗದಲ್ಲಿರ್ತಕ್ಕಂಥ ಕೆಸರು ಮಣ್ಣಿನೊಂದಿಗೆ ಬೆರೆತುಕೊಂಡು ಅಲ್ಲಿ ಜೀವಿಗಳ ಅವಶೇಷದಿಂದ ಕೂಡಿರ್ತಕ್ಕಂಥ ಒಂದು ಶಿಲೆ ನಿರ್ಮಾಣಗೊಳ್ತಾ ಇದೆ. ಈ ಸಾಗರದ ಆಳಭಾಗದಲ್ಲಿ ಜೀವಿಸ್ತಕ್ಕಂಥ ಸಸ್ಯಗಳು ಕೂಡ ಕೆಸರು ಮಣ್ಣಿನಲ್ಲಿ ಬೆರೆತುಕೊಂಡು ಇಲ್ಲಿ ಜೀವಿ ಅವಶೇಷಗಳಿಂದ ಕೂಡಿರ್ತಕ್ಕಂಥ ಒಂದು ಶಿಲಾವರ್ಗವಾಗಿ ಇಲ್ಲೇ ನಿರ್ಮಾಣಗೊಳ್ತಾ ಇದೆ. ಕಾಲಾನುನಂತರ ಈ ಒಂದು ಶಿಲಾವರ್ಗ ಇಲ್ಲೇ ನಮಗೆ ಅದು ಜೀವಾವಶೇಷಗಳಿಂದ ಕೂಡಿರ್ತಕ್ಕಂಥ ಶಿಲಾವರ್ಗವಾಗಿ ನಮಗೆ ಅದು ದೊರೀತಾ ಇದೆ. ಹೀಗೆ ಇಲ್ಲೇ ಇದಕ್ಕೆ ಸೂಕ್ತ ಉದಾಹರಣೆಯನ್ನು ನಾವು ನೋಡೋದಾದರೆ ಸುಣ್ಣದ ಕಲ್ಲು, ಕಲ್ಲಿದ್ದಲು ಇವು ಈ ಜೀವಾವಶೇಷಗಳಿಂದ ಕೂಡಿರ್ತಕ್ಕಂಥ ಒಂದು ಶಿಲಾವರ್ಗಕ್ಕೆ ಸೂಕ್ತ ಉದಾಹರಣೆಯಾಗಿರ್ತಾ ಇದೆ. ಈ ಜೀವಾವಶೇಷಗಳಿಂದ ಕೂಡಿರ್ತಕ್ಕಂಥ ಶಿಲೆಗಳನ್ನು ಚೂರ್ಣಾದಿಕ್ಕೆ ಮತ್ತು ಇಂಗಾಲದಿಕ್ಕೆ ಶಿಲೆಗಳು ಎಂದು ಎರಡು ವಿಧಗಳಾಗಿ ಇಲ್ಲಿ ಗುರುತಿಸಲಾಗ್ತಾ ಇದೆ. ಚೂರ್ಣಾದಿಕ್ಕೆ ಶಿಲೆಗಳು ಸಾಗರದಲ್ಲಿ ವಾಸಿಸ್ತಕ್ಕಂಥ ಜೀವಿಗಳು ಅವುಗಳು ಹೊಂದಿರತಕ್ಕಂಥ ಒಂದು ಅಸ್ಥಿಪಂಜರಗಳು ಈ ಕ್ಯಾಲ್ಸಿಯಂನಿಂದ ಕೂಡಿರ್ತಕ್ಕಂಥದ್ದು. ಅಂದರೆ ನೀರಿನಲ್ಲಿರ್ತಕ್ಕಂಥ ಕ್ಯಾಲ್ಸಿಯಮನ್ನು ಆಹಾರದ ರೂಪದಲ್ಲಿ ಸೇವನೆ ಮಾಡಿಕೊಂಡು ತಮ್ಮ ದೇಹದ ಅಸ್ಥಿಪಂಜರವನ್ನು ಏನು ಬೆಳೆಸಿಕೊಂಡಿರ್ತಾ ಇವೆ ಅವುಗಳು ಸತ್ತ ನಂತರ ಅವುಗಳ ಅಸ್ಥಿಪಂಜರಗಳು ಕೆಸರು ಮಣ್ಣಿನಲ್ಲಿ ಹೂತು ಹೋಗಿ ಅಲ್ಲಿ ಮತ್ತೆ ಕೆಸರು ಮಣ್ಣಿನೊಂದಿಗೆ ಕಾಲಕ್ರಮೇಣವಾಗಿ ಅವು ಗಟ್ಟಿಯಾದಂಥ ಒಂದು ಸ್ವರೂಪವನ್ನು ಪಡೆದುಕೊಂಡ ನಂತರ ಒಂದು ಶಿಲೆಯಾಗಿ ಚೂರ್ಣಾದಿಕ್ಕೆ ಶಿಲೆಯಾಗಿ ಅದು ರಚನೆಗೊಳ್ತಾ ಇದೆ. ಚಿಪ್ಪು ಮೀನು ಇರ್ಬೋದು, ಮೃದ್ವಂಗಿ ಇರ್ಬೋದು, ಶಿಂಪಿ ಇರ್ಬೋದು, ಹವಳ ಇರ್ಬೋದು, ಶೈವಲ ಇರ್ಬೋದು, ಇಂಥೆಲ್ಲ ಜೀವಿಗಳು ಅವಸಾನದ ನಂತರ ಅವುಗಳ ಅಸ್ಥಿಪಂಜರಗಳು ಆ ಮಣ್ಣಿನಲ್ಲಿ ಹೂತು ಕಾಲಕ್ರಮೇಣವಾದ ರೀತಿಯಲ್ಲಿ ಅವು ಶಿಲೆಯಾಗಿ ಪರಿಣಮಿಸ್ತಕ್ಕಂಥ ಸಾಧ್ಯತೆ ಇರ್ತಾ ಇದೆ. ಇಂಥ ಒಂದು ಶಿಲಾವರ್ಗವನ್ನೇ ಚೂರ್ಣಾದಿಕ್ಕೆ ಶಿಲೆ ಅಂತಕ್ಕಂಥ ರೀತಿಯಲ್ಲಿ ಕರೆಯಲಾಗ್ತಾ ಇದೆ. ಇದಲ್ಲದೆ ಇನ್ನೊಂದು ಇಂಗಾಲದಿಕ್ಕೆ ಶಿಲೆಗಳು ಕೂಡ ಇಲ್ಲೇ ಕಂಡು ಬರ್ತಾ ಇದೆ. ಅಂದರೆ ಇಂಗಾಲಾಂಶಯುಕ್ತವಾಗಿರ್ತಕ್ಕಂಥ ಒಂದು ವಸ್ತು ಕೆಸರು ಮಣ್ಣಿನಲ್ಲೇ ಇಲ್ಲೇ ಸಂಯೋಜನೆಗೊಂಡಾಗ ಇಂಗಾಲಾಂಶಯುಕ್ತವಾಗಿರ್ತಕ್ಕಂಥ ಒಂದು ಶಿಲಾವರ್ಗ ಇಲ್ಲೇ ರಚನೆಗೊಳ್ತಾ ಇದೆ. ಉದಾಹರಣೆಗೆ ಸಸ್ಯಜೀವಿಗಳ ಅವಶೇಷಗಳು ಕೆಸರು ಮಣ್ಣಿನಲ್ಲಿ ಹೂತು ಕೊಳೆತು ಹೋಗಿ ಮುಂದೆ ಕ್ರಮೇಣವಾಗಿ ಗಟ್ಟಿಯಾಗಿ ಒಂದು ಶಿಲಾವರ್ಗವಾಗಿ ರಚನೆಗೊಳ್ತಕ್ಕಂಥ ಸಾಧ್ಯತೆ ಇಲ್ಲಿ ಕಂಡುಬರ್ತಾ ಇದೆ. ಇಂಥ ಒಂದು ಶಿಲಾವರ್ಗವನ್ನು ಇಂಗಾಲದಿಕ್ಕೆ ಶಿಲೆಗಳು ಎಂದು ಕರೆಯಲಾಗ್ತದೆ. ಉದಾಹರಣೆಗೆ ಕಲ್ಲಿದ್ದಲು ಅಂತಕ್ಕಂಥದ್ದು ಸಸ್ಯಂಗಾರ ಅಂತಕ್ಕಂಥ ಒಂದು ಘನ ಸ್ವರೂಪದ ವಸ್ತು, ಫೀಟ್ ಕಲ್ಲಿದ್ದಲು ಇದಕ್ಕೆ ಸೂಕ್ತ ಉದಾಹರಣೆಯಾಗಿರ್ತಾ ಇದೆ. ವಿದ್ಯಾರ್ಥಿಗಳೇ, ಇಂಥ ಒಂದು ಶಿಲಾವರ್ಗವನ್ನು ನಾವು ಈ ಭೂಮಿಯ ಮೇಲ್ಮೈ ವಲಯದ ಶಿಲಾಗೋಳದ ಭಾಗದಲ್ಲಿ ರಚನೆಗೊಂಡಿರ್ತಕ್ಕಂಥ ಎರಡನೆಯ ಪ್ರಮುಖ ಶಿಲಾವರ್ಗವೆಂದು ಇವತ್ತಿನ ದಿವಸ ನಾವಿಲ್ಲಿ ಚರ್ಚೆ ಮಾಡಿದ್ದಾಗಿರ್ತಾ ಇದೆ. ಇಂಥ ಈ ಕಣಶಿಲೆಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟ ಗುಣಧರ್ಮವನ್ನು ಹೊಂದಿರ್ತಾ ಇದೆ ಅನ್ನುವಂಥ ವಿಚಾರವನ್ನು ಇಲ್ಲೇ ನಾವು ತಿಳಿಯೋಣ. ವಿದ್ಯಾರ್ಥಿಗಳೇ, ಕಣಶಿಲೆಗಳ ಒಂದು ಲಕ್ಷಣ ಹೇಗಿದೆ ಅನ್ನೋದನ್ನು ನಾವಿಲ್ಲೇ ನೋಡೋಣ. ಒಂದನೇದ್ದು ಇದರ ಗುಣಲಕ್ಷಣ, ಭೂಮಿಯ ಮೇಲ್ಪದರು ವ್ಯಾಪಕವಾಗಿ ಈ ಪದರು ಶಿಲೆಗಳಿಂದ ಕೂಡಿದೆ. ಇವು ಭೂಮಿಯ ಮೇಲ್ಮೈನ 80% ಪ್ರದೇಶವನ್ನು ಇವತ್ತು ಆವರಿಸಿಕೊಂಡಿರ್ತಕ್ಕಂಥದ್ದು. ಇದನ್ನು ನಾವು ನೋಡಿದಾಗ ಭೂಮಿಯ ಮೇಲ್ವಲಯವಾಗಿರ್ತಕ್ಕಂಥ ಶಿಲಾಗೋಳದ ಮೇಲ್ಸ್ತರ ಅತಿ ಹೆಚ್ಚು ಈ ಕಣಶಿಲೆಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಭಾಗವಾಗಿಲ್ಲೇ ಗುರುತಿಸಲ್ಪಡ್ತಾ ಇದೆ. ಅಲ್ಲದೆ ಎರಡನೆಯ ಪ್ರಮುಖ ಒಂದು ಲಕ್ಷಣ ಅಂತಂದರೆ ಕಣಶಿಲೆಗಳಲ್ಲಿ ಸ್ಪಷ್ಟವಾಗಿ ಪದರುಗಳು ನಮಗೆ ಗೋಚರಿಸ್ತಕ್ಕಂಥ ಒಂದು ಸಾಧ್ಯತೆ ಇರ್ತಾ ಇದೆ. ಆ ಕಾರಣಕ್ಕಾಗಿ ಇದನ್ನು ಪದರು ಶಿಲೆ ಎಂದಲೂ ಸಹ ಇಲ್ಲೇ ಕರೆಯಲಾಗ್ತಕ್ಕಂಥದ್ದು ಸಾಧ್ಯ ಆಗಿರ್ತಾ ಇದೆ. ಕಣಶಿಲೆಗಳಲ್ಲಿ ಪದರುಗಳ ಒಂದು ಸ್ಪಷ್ಟತೆ ಇಲ್ಲೇ ಕಂಡುಬರ್ತಕ್ಕಂಥ ಲಕ್ಷಣ ಇಲ್ಲೇ ನಾವು ನೋಡಬಹುದು. ಇದಲ್ಲದೆ ಇವುಗಳು ಸಸ್ಯ ಮತ್ತು ಪ್ರಾಣಿಗಳ ಒಂದು ಅವಶೇಷಗಳಿಂದ ಕೂಡಿರ್ತಕ್ಕಂಥ ಇಲ್ಲಿ ಪಳೆಯುಳಿಕೆಗಳಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಶಿಲಾವರ್ಗವಾಗಿ ಈ ಕಣಶಿಲೆ ತನ್ನದೇ ಆಗಿರ್ತಕ್ಕಂಥ ಒಂದು ಗುಣಧರ್ಮವನ್ನು ಇಲ್ಲೇ ಹೊಂದಿರ್ತಾ ಇದೆ. ಈ ಕಣಶಿಲೆಗಳು
ಕಣ ಸಂಯೋಜನೆಯಿಂದ ನಿರ್ಮಾಣವಾಗಿರುವುದರಿಂದ ನೀರನ್ನು ಸುಲಭವಾಗಿ ಪ್ರವೇಶಿಸುವುದು. ಆದ್ದರಿಂದ ಇವು ಪ್ರವೇಶ ಮತ್ತು ವ್ಯಾಪ್ಯ ಅಥವಾ ವ್ಯಾಪ್ಯಶಿಲೆಗಳಾಗಿ ಇಲ್ಲೇ ಕಂಡುಬರ್ತಾ ಇದೆ. ಈಗಾಗಲೇ ನಾನು ಹೇಳಿದಂತೆ ಇಲ್ಲೇ ಶಿಲೆಗಳನ್ನು ವ್ಯಾಪ್ಯ ಮತ್ತು ಅವ್ಯಾಪ್ಯ ಶಿಲೆಗಳಲ್ಲಿ ನಾವು ಇವುಗಳನ್ನು ನೋಡ್ಬೋದು. ವ್ಯಾಪ್ಯ ಶಿಲೆ ಅಂದರೆ ಇಲ್ಲೇ ನೀರನ್ನು ಒಳ ಪ್ರವೇಶ ಮಾಡ್ತಕ್ಕಂಥದ್ದು. ಅವ್ಯಾಪ್ಯ ಅಂತಂದರೆ ನೀರನ್ನು ಆಳದ ಕಡೆಗೆ ಪ್ರವೇಶ ಮಾಡ್ತಕ್ಕಂಥಕ್ಕೆ ಅವಕಾಶ ನೀಡದೇ ಇರತಕ್ಕಂಥ ಒಂದು ಶಿಲಾವರ್ಗವಾಗಿ ಇಲ್ಲಿ ಕಂಡುಬರ್ತಾ ಇದೆ. ಇಂಥ ಪ್ರವೇಶ ಮತ್ತು ಅಪ್ರವೇಶ ಶಿಲೆಗಳಿಂದ ಇವು ಕೂಡಿರ್ತಾ ಇವೆ ಅನ್ನುವಂಥ ಒಂದು ಲಕ್ಷಣವನ್ನು ಇಲ್ಲೇ ನಾವು ಗುರುತಿಸಬಹುದು. ಈ ಕಣಶಿಲೆಗಳು ಸುಲಭವಾಗಿ ನಗ್ನೀಕರಣಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆ ಇರ್ತಾ ಇದೆ. ಯಾಕಂತಂದರೆ ಇವು ಕಠಿಣವಾಗಿರ್ತಕ್ಕಂಥ ಗುಣಧರ್ಮ ಹೊಂದಿರುವುದಿಲ್ಲ. ಇಲ್ಲಿ ಕಣಗಳಿಂದ ಸಂಯೋಜಿಸಲ್ಪಟ್ಟು ಒಂದು ಘನ ಸ್ವರೂಪದ ವಸ್ತುವಾಗಿ ಶಿಲಾ ವಸ್ತುವಾಗಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಇಂಥ ಒಂದು ಕಣಶಿಲೆಗಳು ಬೇಗನೆ ನಗ್ನೀಕರಣದ ಮಾಧ್ಯಮಗಳಿಗೆ ತುತ್ತಾಗ್ತಕ್ಕಂಥ ಸಾಧ್ಯತೆ ಇರ್ತಾ ಇದೆ. ಆ ಕಾರಣಕ್ಕಾಗಿ ಇವು ಸುಲಭವಾಗಿ ನಗ್ನೀಕರಣಗೊಳ್ತಕ್ಕಂಥ, ಸವಿದು ಹೋಗ್ತಕ್ಕಂಥ ಅಥವಾ ಶಿಥಿಲೀಕರಣಕ್ಕೆ ಒಳಗಾಗ್ತಕ್ಕಂಥ ಒಂದು ಸಾಧ್ಯತೆಯಲ್ಲಿ ನಾವು ಕಾಣಬಹುದು. ಇಲ್ಲಿ ಕಲ್ಲಿದ್ದಲು, ಸುಣ್ಣದ ಕಲ್ಲು, ಪೆಟ್ರೋಲಿಯಂ ನಿಕ್ಷೇಪಗಳು ಪದರು ಶಿಲೆಗಳಲ್ಲಿ ಮಾತ್ರ ಕಂಡು ಬರ್ತಾ ಇದೆ. ಇಂಥ ಅಮೂಲ್ಯವಾಗಿರ್ತಕ್ಕಂಥ ಶಕ್ತಿ ಮೂಲದ ಒಂದು ನೆಲೆಗಳಾಗಿ ಎಲ್ಲಿ ಕಣಶಿಲೆ ನಿರ್ಮಾಣಗೊಂಡಿರ್ತಾ ಇದೆ ಅಂಥ ಪ್ರದೇಶದಲ್ಲಿ ಇಂಥ ಅಮೂಲ್ಯವಾಗಿರ್ತಕ್ಕಂಥ ಒಂದು ಶಕ್ತಿ ಮೂಲಗಳು ನಿಕ್ಷೇಪಗಳು ನಮಗೆ ದೊರೆಯತಕ್ಕಂಥ ಸಾಧ್ಯತೆ ಇರ್ತಾ ಇದೆ. ಅದೇ ರೀತಿಯಾಗಿ ಮತ್ತೊಂದು ಇಲ್ಲಿ ನಾವು ಇದರ ಲಕ್ಷಣವನ್ನು ನಾವು ನೋಡೋದಾದರೆ ಪದರು ಶಿಲೆಗಳಲ್ಲಿ ಹರಳಿನ ರಚನೆ ಕಂಡುಬರುವುದಿಲ್ಲ. ಯಾಕಂದರೆ ಇಲ್ಲಿ ಮೂಲ ಶಿಲಾವರ್ಗ ಅನೇಕ ನಗ್ನೀಕರಣದ ಮಾಧ್ಯಮಗಳ ಒಂದು ಒತ್ತಡಕ್ಕೆ ಒಳಗಾಗಿ ಕ್ಷಯಿಸ್ತಾ ಹೋದಂಥ ಒಂದು ಶಿಲಾಮಯ ವಸ್ತುಗಳು ಅತ್ಯಂತ ನಯವಾಗಿರ್ತಕ್ಕಂಥ ಕಣಗಳು ಬಹುದೂರದವರೆಗೆ ಸಾಗಿಸಲ್ಪಟ್ಟು ಸಾಗರ ಮತ್ತು ಸಮುದ್ರದ ತಳಭಾಗದಲ್ಲಿ ಅಥವಾ ಜಲಾಶಯದ ತಳಭಾಗದಲ್ಲಿ ಸಂಚಯನಗೊಳ್ಳುವುದರಿಂದ ಅಲ್ಲಿ ಸಂಚಿತಗೊಂಡಿರ್ತಕ್ಕಂಥ ಒಂದು ಮಣ್ಣಿನ ಕಣಗಳು ಅಲ್ಲಿ ಖನಿಜ ಮತ್ತು ರಾಸಾಯನಿಕ ಒಂದು ಸಂಯೋಜನೆಯಿಂದ ಬಂಧಿಸಲ್ಪಟ್ಟು ಅತ್ಯಂತ ಒತ್ತಾದಂಥ ರೀತಿಯಲ್ಲಿ ಇಲ್ಲಿ ರಚನೆಗೊಳ್ಳುವುದರಿಂದ ಇಲ್ಲಿ ಯಾವುದೇ ಒಂದು ಹರಳುಗಳ ರಚನೆಗೆ ಇಲ್ಲಿ ಸಾಧ್ಯತೆ ಕಂಡುಬರುವುದಿಲ್ಲ ಅನ್ನುವಂಥ ಮಾತನ್ನು ಕೂಡ ಇಲ್ಲೇ ತಿಳ್ಕೊಳ್ಬೇಕಾಗ್ತಾ ಇದೆ. ವಿದ್ಯಾರ್ಥಿಗಳ ಮತ್ತೊಂದು ಇದರ ಗುಣಧರ್ಮ ನಾವು ನೋಡೋದಾದರೆ ಕೆಲವು ಪದರು ಶಿಲೆಗಳು ಕಟ್ಟಡಗಳ ನಿರ್ಮಾಣಕ್ಕೆ ಹೆಚ್ಚು ಉಪಯುಕ್ತವಾಗಿರ್ತಾ ಇದೆ ಅನ್ನುವಂಥ ಮಾತನ್ನು ಇಲ್ಲೇ ತಿಳ್ಕೊಳ್ಬೇಕಾಗ್ತಾ ಇದೆ. ಈ ಕಣಶಿಲೆಗಳು ಅತ್ಯಂತ ಹಗುರವಾಗಿರ್ತಕ್ಕಂಥ ಒಂದು ಶಿಲಾವರ್ಗ ಆಗಿರೋದ್ರಿಂದ ಮಾನವ ವಸತಿಗಳ ಒಂದು ನಿರ್ಮಾಣಕ್ಕೆ ಹೆಚ್ಚಾಗಿವು ಬಳಕೆಗೆ ಉಪಯುಕ್ತ ಬರ್ತಾ ಇವೆ ಎನ್ನುವಂಥ ಒಂದು ಮಾತನ್ನು ನಾವು ನೋಡಿದಾಗ ಶಿಲೆಗಳು ಕಟ್ಟಡ ಕಾರ್ಯಕ್ಕೆ ಹೆಚ್ಚು ಸೂಕ್ತವಾಗಿರ್ತಕ್ಕಂಥ ಒಂದು ಲಕ್ಷಣದಿಂದ ಕೂಡಿರ್ತಕ್ಕಂಥ ಶಿಲಾವರ್ಗವಾಗಿ ಇದನ್ನು ಗುರುತಿಸಬಹುದು. ವಿದ್ಯಾರ್ಥಿಗಳೇ, ರೂಪಾಂತರ ಶಿಲೆಗಳು ಎಂದರೆ ಮೂಲ ಶಿಲೆಗಳು ತಮ್ಮ ಗುಣಧರ್ಮವನ್ನು ಬದಲಾಯಿಸಿಕೊಳ್ಳುವುದು ಎಂಬ ಅರ್ಥವನ್ನು ಅದು ನೀಡ್ತಾ ಇದೆ. ರೂಪಾಂತರ ಎಂಬುದನ್ನು ಆಂಗ್ಲ ಭಾಷೆಯಲ್ಲಿ ನಾವು ನೋಡಿದರೆ ಅದು ಮೆಟಮಾರ್ಫಿಸ್ ಎಂದು ಕರೆಯಲ್ಪಡ್ತಾ ಇದೆ. ಇದು ಗ್ರೀಕ್ ಭಾಷೆಯಿಂದ ಬಳಕೆಗೆ ಬಂದಿರತಕ್ಕಂಥ ಪದವಾಗಿದ್ದು ಇಲ್ಲಿ ಮೆಟಮಾರ್ಫಿಸ್ ಎಂದರೆ ಸ್ವರೂಪ ಬದಲಾವಣೆ ಎಂಬ ಅರ್ಥವನ್ನು ಅದು ನೀಡ್ತಾ ಇದೆ. ಎಲ್ಲ ಶಿಲೆಗಳು ಕಾಲಾಂತರದಲ್ಲಿ ಬದಲಾವಣೆ ಹೊಂದುತ್ತವೆ. ಮೂಲ ಶಿಲೆಗಳು ತಮ್ಮ ಗುಣಧರ್ಮಗಳನ್ನು ಅಥವಾ ಗುಣಲಕ್ಷಣಗಳನ್ನು ಕಳೆದುಕೊಂಡು, ಅಂದರೆ ಗುಣಲಕ್ಷಣಗಳಾಗಿರ್ತಕ್ಕಂಥ ಬಣ್ಣ ಇರ್ಬೋದು, ಅದರ ಗಡಸ್ತನ ಇರ್ಬೋದು, ಕಣ ರಚನೆ ಇರ್ಬೋದು, ಖನಿಜ ಸಂಯೋಜನೆಗಳು ಸಂಪೂರ್ಣವಾಗಿ ಅಥವಾ ಭಾಗಶಃವಾಗಿ ಬದಲಾವಣೆ ಹೊಂದಿದ್ದಲ್ಲಿ ಅವುಗಳನ್ನು ನಾವು ರೂಪಾಂತರ ಶಿಲೆ ಎಂದು ಇಲ್ಲೇ ಕರಿತಾ ಇದ್ದೇವೆ. ಅಗ್ನಿಶಿಲೆ ಹಾಗೂ ಪದರು ಶಿಲೆಗಳು ಭೂಮಿಯಲ್ಲಿ ಹುದುಗಿ ಹೋಗಿ ಅಲ್ಲಿರುವಂಥ ಒತ್ತಡ ಮತ್ತು ಉಷ್ಣಾಂಶದ ಒಂದು ಪರಿಣಾಮದಿಂದಾಗಿ ರೂಪಾಂತರಗೊಳ್ತಕ್ಕಂಥ ಒಂದು ಸಾಧ್ಯತೆಯನ್ನು ಇಲ್ಲಿ ನಾವು ಕಾಣಬಹುದು. ಉದಾಹರಣೆಗೆ ಗ್ರನೈಟ್ ಶಿಲೆ ನಿಸ್ಸಾಗಿ ಮತ್ತು ಸುಣ್ಣದ ಕಲ್ಲು ಅಮೃತ ಶಿಲೆಯಾಗಿ, ಕಲ್ಲಿದ್ದಲು ಗ್ರಾಫೈಟ್ ಆಗಿ ಇಲ್ಲೇ ಪರಿವರ್ತನೆಗೊಳ್ತಾ ಇದೆ ಅಥವಾ ರೂಪಾಂತರಗೊಳ್ತಾ ಇದೆ. ಹೀಗೆ ರೂಪಾಂತರಗೊಳ್ತಕ್ಕಂಥ ಒಂದು ಕಾರಣಾಂತರಗಳಿಂದ ರೂಪಾಂತರ ಶಿಲೆಯನ್ನು ಅನೇಕ ಪ್ರಕಾರಗಳಲ್ಲಿ ವಿಂಗಡಿಸಲಾಗ್ತಾ ಇದೆ. ಅವುಗಳಲ್ಲಿ ಮುಖ್ಯವಾದಂಥ ಒಂದು ವಿಧಗಳು ಅಂತಂದರೆ ಇಲ್ಲಿ ಸಂಪರ್ಕ ರೂಪಾಂತರ ಅಂತಕ್ಕಂಥದ್ದು ಒಂದು, ಮತ್ತೊಂದು ಪ್ರಾದೇಶಿಕ ರೂಪಾಂತರ ಅಂತಕ್ಕಂಥದ್ದು. ಈ ಭೂಮಿಯ ಆಳದಲ್ಲಿ ಹುದುಗಿರ್ತಕ್ಕಂಥ ಶಿಲಾವರ್ಗ ಅಲ್ಲಿರ್ತಕ್ಕಂಥ ಉಷ್ಣಾಂಶ ಮತ್ತು ಒತ್ತಡದ ಒಂದು ಪ್ರಕ್ರಿಯೆಗೊಳಪಟ್ಟು ಅಧಿಕ ಉಷ್ಣಾಂಶದಿಂದ ಕೂಡಿರ್ತಕ್ಕಂಥ ಶಿಲಾರಸ ಭೂಮಿಯ ಹೊರದ್ವಾರದ ಕಡೆಗೆ ಸಾಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಮಾರ್ಗದಲ್ಲಿರ್ತಕ್ಕಂಥ ಆ ಶಿಲಾವಲಯ ಆ ಉಷ್ಣ ಸಂಪರ್ಕವನ್ನು ಪಡೆದುಕೊಂಡು ಅಥವಾ ಆ ಶಿಲಾಪಾಕದ ಒಂದು ಉಷ್ಣತೆಗೆ ಬೆಂದು ಹೋಗಿ ಸುಟ್ಟು ಹೋಗಿ ಆ ಕಠಿಣವಾಗಿರ್ತಕ್ಕಂಥ ಶಿಲೆಗಳು ತಮ್ಮ ಗುಣಧರ್ಮದಲ್ಲಿ ಪರಿವರ್ತನೆಗೊಳ್ತಕ್ಕಂಥ ಒಂದು ಕ್ರಿಯೆಗೆ ಒಳಗಾಗ್ತಾ ಇದೆ. ಈ ರೀತಿಯಲ್ಲಿ ಆ ಉಷ್ಣ ಶಿಲಾಪಾಕದ ಸಂಪರ್ಕದಿಂದಾಗಿ ಮೂಲ ಶಿಲೆಗಳು ಪರಿವರ್ತನೆಗೊಂಡು ರೂಪಾಂತರ ಶಿಲೆಗಳಾಗಿ ಇಲ್ಲೇ ರಚನೆಗೊಳ್ತಕ್ಕಂಥ ಸಾಧ್ಯತೆ ಉಂಟು.
ಮತ್ತೊಂದು ಪ್ರಾದೇಶಿಕ ರೂಪಾಂತರ ಶಿಲೆಗಳು ಅಂತಕ್ಕಂಥದ್ದು. ಒಂದು ವಿಸ್ತಾರವಾಗಿರ್ತಕ್ಕಂಥ ಪ್ರದೇಶದಲ್ಲಿರುವಂಥ ಮೂಲ ಶಿಲೆಗಳು ಅಲ್ಲಿ ಏನಾದರೂ ಪರಿವರ್ತನೆಗೊಳ್ತಕ್ಕಂಥದ್ದು ಒಂದು ಪ್ರಕ್ರಿಯೆಗೆ ಒಳಪಟ್ಟಿದ್ದರೆ ಅಂಥ ಒಂದು ರೂಪಾಂತರ ಶಿಲೆಗಳನ್ನು ಪ್ರಾದೇಶಿಕ ರೂಪಾಂತರ ಎಂದು ಕರೆಯಲಾಗ್ತಾ ಇದೆ. ಹೀಗೆ ವಿಶಾಲವಾಗಿರ್ತಕ್ಕಂಥ ಪ್ರದೇಶದಲ್ಲಿರುವಂಥ ಮೂಲ ಶಿಲಾ ವರ್ಗಗಳು ರೂಪಾಂತರ ಯಾವುದಾದ್ರೂ ಕಾರಣಾಂತರದಿಂದ ರೂಪಾಂತರ ಹೊಂದಿದರೆ ಅಂಥ ರೂಪಾಂತರ ಶಿಲೆಗಳನ್ನು ಪ್ರಾದೇಶಿಕ ರೂಪಾಂತರ ಎಂದು ಇಲ್ಲೇ ಗುರುತಿಸಲ್ಪಡ್ತಾ ಇದೆ. ಈ ರೀತಿಯಾಗಿ ರೂಪಾಂತರ ಶಿಲೆಗಳನ್ನು ಇನ್ನೂ ಅನೇಕ ಪ್ರಕಾರಗಳಲ್ಲಿ ನಾವು ಇಲ್ಲೇ ಗುರುತಿಸ್ಬೋದು. ಅವು ಯಾವ ಅಂತಂತಂದರೆ ಇಲ್ಲಿ ಬಹುತೇಕವಾಗಿ ಚಲನಾತ್ಮಕ ರೂಪಾಂತರ, ಸ್ಥಾಯಿ ರೂಪಾಂತರ, ಜಲೀಯ ರೂಪಾಂತರ, ಜಲೋಷ್ಣೀಯ ರೂಪಾಂತರ, ಸಂಪರ್ಕ ರೂಪಾಂತರ, ಹೀಗೆ ಒಂದಲ್ಲಂತಂದರೆ ಹಲವಾರು ಪ್ರಕಾರಗಳಲ್ಲಿ ಈ ರೂಪಾಂತರ ಶಿಲೆಗಳನ್ನು ಅವುಗಳ ರೂಪಾಂತರಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ವಿಂಗಡಿಸಿದಾಗ ಅನೇಕ ಪ್ರಕಾರದ ರೂಪಾಂತರ ಶಿಲೆಗಳು ಇಲ್ಲಿ ರಚನೆಗೊಂಡಿರ್ತಕ್ಕಂಥದ್ದು ಇಲ್ಲೇ ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳೇ, ಇಂಥ ರೂಪಾಂತರ ಶಿಲೆಗಳ ಗುಣಲಕ್ಷಣಗಳನ್ನು ಕುರಿತು ಇಲ್ಲೇ ನಾವು ತಿಳಿಯೋಣ. ಈ ರೂಪಾಂತರ ಶಿಲೆಗಳ ಗುಣಲಕ್ಷಣಗಳನ್ನು ನಾವು ನೋಡೋದಾದರೆ, ಈ ಶಿಲೆಗಳು ಸಾಮಾನ್ಯವಾಗಿ ಸುಮಾರು 10ರಿಂದ 16 ಕಿಲೋಮೀಟರ್ ಆಳದಲ್ಲಿರ್ತಕ್ಕಂಥ ಶಿಲೆಗಳು ರೂಪಾಂತರ ಹೊಂದುವಂಥ ಸಾಧ್ಯತೆ ಇರ್ತಾ ಇದೆ. ಯಾಕಂತಂದರೆ ಭೂಮಿಯ ಆಳದ ಕಡೆಗೆ ಹೋದಂತೆ ಉಷ್ಣಾಂಶ ಮತ್ತು ಒತ್ತಡ ಅಧಿಕವಾಗುವುದರಿಂದ ಅಲ್ಲಿರ್ತಕ್ಕಂಥ ಶಿಲಾ ವರ್ಗ ತಮ್ಮ ಮೂಲ ಗುಣಧರ್ಮವನ್ನು ಕಳೆದುಕೊಂಡು ಹೊಸ ಶಿಲೆಯ ಸ್ವರೂಪವನ್ನು ತಾಳ್ತಕ್ಕಂಥ ಒಂದು ಸಾಧ್ಯತೆ ಇರೋದರಿಂದ ಇಂಥ ಶಿಲೆಗಳು ಭೂಮಿಯ ಆಳದಲ್ಲಿ ಸುಮಾರು 10ರಿಂದ 16 ಕಿಲೋಮೀಟರ್ ಆಳದಲ್ಲಿ ರೂಪಾಂತರ ಹೊಂದುವಂಥ ಒಂದು ಸ್ಥಿತಿಯನ್ನು ಇಲ್ಲಿ ನಾವು ಇದರ ಗುಣಲಕ್ಷಣಗಳಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಜ್ವಾಲಾಮುಖಿಯ ಕಾರ್ಯಾಚರಣೆಯಿಂದ ಭೂಮಿಯ ಮೇಲ್ಮೈಗೆ ಸಮೀಪದಲ್ಲಿಯೇ ಈ ಶಿಲೆಗಳು ರೂಪಾಂತರಗೊಳ್ತಕ್ಕಂಥ ಒಂದು ಲಕ್ಷಣ ಇಲ್ಲಿ ಕಂಡು ಬರ್ತಾ ಇದೆ. ಜ್ವಾಲಾಮುಖಿಯ ಕಾರ್ಯಾಚರಣೆಯಲ್ಲಿ ಭೂಮಿಯ ಮೇಲ್ಮೈ ಕಡೆಗೆ ಸಾಗಿ ಬರ್ತಕ್ಕಂಥ ಇಲ್ಲಿ ಶಿಲಾ ಒಂದು ರಸವು ಅತ್ಯುಷ್ಣತೆಯಿಂದ ಕೂಡಿರ್ತಕ್ಕಂಥದ್ದು. ಅಂಥ ಒಂದು ಶಿಲಾರಸದ ಸಂಪರ್ಕವನ್ನು ಪಡೆದುಕೊಂಡಾಗ ಈ ಶಿಲೆಗಳು ರೂಪಾಂತರಗೊಳ್ತಕ್ಕಂಥ ಸಾಧ್ಯ ಆಗ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಇದರ ಗುಣಲಕ್ಷಣ ನಾವು ನೋಡೋದಾದರೆ, ರೂಪಾಂತರ ಕ್ರಿಯೆಯಿಂದ ಬೆಲೆ ಬಾಳ್ತಕ್ಕಂಥ ವಜ್ರ, ರೂಬಿ ಅಂತಕ್ಕಂಥ ಪ್ರಮುಖ ಒಂದು ಅತ್ಯಂತ ಬೆಲೆ ಬಾಳ್ತಕ್ಕಂಥ ಒಂದು ಖನಿಜಗಳು ನಿರ್ಮಾಣಗೊಳ್ತಕ್ಕಂಥ ಸಾಧ್ಯ ಆಗ್ತಾ ಇದೆ. ಅದು ಪದ್ಮರಾಗ ಇರ್ಬೋದು, ಮಾಣಿಕ್ಯದಂಥ ಹರಳು ಇರ್ಬೋದು, ವಜ್ರದಂಥ ಒಂದು ಖನಿಜ ಇರ್ಬೋದು, ರೂಬಿ ಹರಳಿನಂಥ ಒಂದು ಖನಿಜಗಳಿರ್ಬೋದು. ಇವೆಲ್ಲವುಗಳು ಕೂಡ ಇವತ್ತು ಇಲ್ಲಿ ರೂಪಾಂತರಗೊಂಡಿರ್ತಕ್ಕಂಥ ಶಿಲಾ ವರ್ಗಕ್ಕೆ ಅವು ಸಾಕ್ಷಿಯಾಗಿರ್ತಾ ಇವೆ. ಭಾರತದಲ್ಲಿ ರೂಪಾಂತರ ಶಿಲೆಗಳು ರಾಜಸ್ಥಾನ ಮತ್ತು ಬಿಹಾರ್ ಮತ್ತು ಮಧ್ಯಪ್ರದೇಶದಲ್ಲಿ, ತಮಿಳುನಾಡು ಹಾಗೂ ದೆಹಲಿಯಲ್ಲಿ ಹೆಚ್ಚಾಗಿವು ಕಂಡುಬರ್ತಾ ಇವೆ. ಅದೇ ರೀತಿಯಾಗಿ ಮತ್ತೊಂದು ಗುಣಲಕ್ಷಣವನ್ನು ನಾವು ನೋಡೋದಾದರೆ, ಇಂಗಾಲದ ಬಹುರೂಪಗಳಲ್ಲಿ ಒಂದಾದ ಗ್ರಾಫೈಟನ್ನು ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಇವತ್ತು ಬಳಸುವಂಥದ್ದು ಕೂಡ ಇಲ್ಲಿ ಕಂಡುಬರ್ತಾ ಇದೆ. ಇಂಥ ಒಂದು ವಿಶಿಷ್ಟ ಗುಣಲಕ್ಷಣವನ್ನು ನಾವು ಈ ರೂಪಾಂತರ ಶಿಲೆಗಳಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಅಮೃತ ಶಿಲೆ ಹಾಗೂ ಮರಳು ಶಿಲೆಗಳು ಕಟ್ಟಡ ನಿರ್ಮಾಣಕ್ಕಾಗಿ ಇಲ್ಲಿ ಬಳಸ್ತಕ್ಕಂಥದ್ದು. ತಾಜ್ ಮಹಲ್ ಮತ್ತು ಕೆಂಪು ಕೋಟೆ ನಿರ್ಮಾಣಕ್ಕೆ ಅಮೃತ ಶಿಲೆಯನ್ನು ಇಲ್ಲಿ ನಾವು ಬಳಸೋದನ್ನು ಕಾಣ್ತಾ ಇದ್ದೇವೆ. ಅಂಥ ಬೆಲೆ ಬಾಳ್ತಕ್ಕಂಥ ನಯವಾದಂಥ ಅತ್ಯಂತ ಬೆಲೆ ಬಾಳ್ತಕ್ಕಂಥ ಒಂದು ಅಮೃತ ಶಿಲೆ ಇವತ್ತು ಕಟ್ಟಡ ನಿರ್ಮಾಣಕ್ಕೆ ಹೆಚ್ಚು ಉಪಯುಕ್ತತೆಯನ್ನು ಅದು ಹೊಂದಿರ್ತಾ ಇದೆ. ಇಂಥ ವಿಶೇಷ ಗುಣಲಕ್ಷಣಗಳಿಂದ ಕೂಡಿರ್ತಕ್ಕಂಥ ಒಂದು ಶಿಲೆಯನ್ನು ಇವತ್ತು ನಾವು ಇಲ್ಲೇ ರೂಪಾಂತರ ಶಿಲೆಗಳಲ್ಲಿ ಕಾಣಬಹುದು. ವಿದ್ಯಾರ್ಥಿಗಳೇ, ಹೀಗೆ ಒಂದಲ್ಲ ಅಂದರೆ ಬೇರೆ ಬೇರೆ ಪ್ರಕಾರದ ಒಂದು ಶಿಲಾವರ್ಗಗಳನ್ನು ಕುರಿತು ನಾವಿಲ್ಲೇ ಚರ್ಚಿಸಿದ್ದು ಆಗಿದೆ. ಅದು ಅಗ್ನಿಶಿಲೆ ಇರ್ಬೋದು, ಪದರು ಶಿಲೆ ಇರ್ಬೋದು, ಅಥವಾ ಕಣಶಿಲೆ ಇರ್ಬೋದು, ರೂಪಾಂತರ ಶಿಲೆಗಳಿರ್ಬೋದು. ಇಂಥೆಲ್ಲ ಶಿಲೆಗಳು ಇವತ್ತಿನ ದಿವಸ ಇವು ಆರ್ಥಿಕ ಜಗತ್ತಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಉಪಯೋಗವನ್ನು ಇಲ್ಲೇ ಹೊಂದಿರ್ತಾ ಇದೆ. ಶಿಲೆಗಳು ಅಮೂಲ್ಯವಾಗಿರ್ತಕ್ಕಂಥ ಒಂದು ಸಂಪತ್ತು ಅನ್ನುವಂಥ ಮಾತನ್ನು ಇವತ್ತು ನಾವು ಅರಿತುಕೊಳ್ಬೇಕಾಗ್ತಾ ಇದೆ. ಅವುಗಳ ಮುಖ್ಯ ಉಪಯೋಗ ಏನು ಅನ್ನೋದನ್ನು ಇಲ್ಲಿ ನಾವು ನೋಡಿದರೆ, ಅಗ್ನಿಶಿಲೆಗಳು ಲೋಹ ಖನಿಜಗಳನ್ನು ಅಪಾರ ಪ್ರಮಾಣದಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಇವುಗಳಲ್ಲಿ ಮುಖ್ಯವಾದವು ಕಬ್ಬಿಣಾದಿರು, ನಿಕ್ಕಲ್, ತಾಮ್ರ, ಸೀಸ, ಕ್ರೊಮೈಟ್, ಮ್ಯಾಂಗ್ನೀಸ್. ಇವು ಬೆಲೆ ಬಾಳ್ತಕ್ಕಂಥ ಬೆಳ್ಳಿ ಹಾಗೂ ಪ್ಲಾಟಿನಂ ಮೊದಲಾದವುಗಳನ್ನು ಇವು ಒಳಗೊಂಡಿರ್ತಾ ಇವೆ. ಲೋಹ ಕೈಗಾರಿಕೆಗಳು ಈ ಖನಿಜಗಳನ್ನು ಅವಲಂಬಿಸಿರ್ತಕ್ಕಂಥದ್ದಲ್ಲೇ ಕಂಡುಬರೋದ್ರಿಂದ ಇಲ್ಲಿ ಶಿಲೆಯ ಉಪಯೋಗ ಅತಿ ಹೆಚ್ಚು ಇಲ್ಲಿ ಮಹತ್ವದಿಂದ ಕೂಡಿರ್ತಾ ಇದೆ. ಅದೇ ರೀತಿಯಾಗಿ ಪದರು ಶಿಲೆಗಳು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಥ ಮೂಲಗಳಾಗಿ ಇವತ್ತು ಗುರುತಿಸಲ್ಪಟ್ಟಿರ್ತಕ್ಕಂಥದ್ದು. ಎಲ್ಲಿ ಪದರು ಶಿಲೆಗಳು ಇಲ್ಲೇ
ಸಿಂಕ್ಲೈನ್ ಆಗಿರ್ತಕ್ಕಂಥ ಒಳಭಾವು ರೀತಿಯಲ್ಲಿ ಇವತ್ತು ನಿರ್ಮಾಣಗೊಂಡಿರ್ತಾ ಇದೆ. ಅಂಥ ಪ್ರದೇಶದಲ್ಲಿ ಪೆಟ್ರೋಲಿಯಂ ನಿಕ್ಷೇಪದ ಒಂದು ಹಂಚಿಕೆಯನ್ನು ಹೊಂದಿರತಕ್ಕಂಥ ಒಂದು ಶಿಲಾ ವರ್ಗವಾಗಿ ಹೆಚ್ಚು ಅದು ಉಪಯೋಗವನ್ನು ಇವತ್ತಿಲ್ಲೇ ಆರ್ಥಿಕ ಜಗತ್ತಿನಲ್ಲಿ ಗುರುತಿಸಿಕೊಂಡಿರ್ತಾ ಇದೆ. ಅದೇ ರೀತಿಯಾಗಿ ಕಲ್ಲಿದ್ದಲು ಕೂಡ ಒಂದು ಪದರು ಶಿಲೆಯಾಗಿದ್ದು ಇದು ಹೆಚ್ಚು ಶಕ್ತಿಯ ಮೂಲವಾದಂಥ ಒಂದು ನಿಕ್ಷೇಪವಾಗಿ ಇವತ್ತು ಆರ್ಥಿಕ ಜಗತ್ತಿಗೆ ಹೆಚ್ಚು ಉಪಯುಕ್ತತೆಯನ್ನು ಹೊಂದಿರ್ತಾ ಇದೆ. ಅದೇ ರೀತಿಯಾಗಿ ಉಷ್ಣವಲಯದ ಪದರು ಶಿಲೆಗಳು ಆಗಿರ್ತಕ್ಕಂಥ ಬಾಕ್ಸೈಟ್, ತವರ, ಮ್ಯಾಂಗ್ನೀಸ್ ಅದಿರುಗಳನ್ನು ಸಹ ಇದು ಒಳಗೊಂಡಿರ್ತಾ ಇದೆ. ಮತ್ತೊಂದು ರೂಪಾಂತರ ಶಿಲೆಗಳಾಗಿರ್ತಕ್ಕಂಥ ಅಮೃತ ಶಿಲೆ ಮತ್ತು ಕೆಂಪು ಮರಳು ಶಿಲೆ ಅಂತಕ್ಕಂಥದ್ದು, ಅಂದರೆ ಮರಳು ಶಿಲೆ, ಇವು ಕಟ್ಟಡಗಳ ನಿರ್ಮಾಣಕ್ಕೆ ಹೆಚ್ಚು ಉಪಯೋಗವನ್ನು ಹೊಂದಿರ್ತಾ ಇವೆ. ಅಲ್ಲದೆ ವಜ್ರ ಮತ್ತು ರೂಬಿ ಹರಳು ಅಂತಕ್ಕಂಥವುಗಳು ಇವು ಎಲ್ಲವುಗಳು ಕೂಡ ಆಭರಣ ತಯಾರಿಕೆಯಲ್ಲಿ ಹೆಚ್ಚು ಉಪಯೋಗವನ್ನು ಇವತ್ತು ನಾವು ಪಡೆದುಕೊಳ್ತಕ್ಕಂಥದ್ದನ್ನು ಇಲ್ಲೇ ಮಾಡಬಹುದು. ಇನ್ನು ಈ ಶಿಲೆಗಳು ಕಟ್ಟಡ ನಿರ್ಮಾಣಕ್ಕೆ ಹೆಚ್ಚು ಉಪಯೋಗವಾಗಿರ್ತಕ್ಕಂಥ ಒಂದು ಸಂಪತ್ತಾಗಿ ಇವತ್ತು ಈ ನಿಸರ್ಗದಲ್ಲಿ ನಮಗೆ ದೊರೆತಿರತಕ್ಕಂಥದ್ದು. ಅದೇ ರೀತಿಯಾಗಿ ಶಿಲೆಗಳ ಶಿಥಿಲೀಕರಣದಿಂದ ಮಣ್ಣು ನಿರ್ಮಾಣವಾಗ್ತಾ ಇದೆ. ಈ ಮಣ್ಣು ಇವತ್ತು ಭೂಮಿ ಮೇಲೆ ಹಂಚಿಕೆಯಾಗಿರೋದ್ರಿಂದ ಎಲ್ಲ ಸಸ್ಯ ಇತರ ಎಲ್ಲ ಜೀವಿಗಳು ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಮಣ್ಣಿನ ಮೂಲವಾಗಿ ಶಿಲೆಗಳು ಹೆಚ್ಚು ಮಹತ್ವವನ್ನು ಉಪಯೋಗವನ್ನು ಅದು ಪಡೆದುಕೊಂಡಿರ್ತಾ ಇದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ನಾವು ಅರಿಯಬಹುದು ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ಇವತ್ತು ಈ ಶಿಲೆಗಳು ನಾನಾ ರೀತಿಯಲ್ಲಿ ಉಪಯೋಗವನ್ನು ಹೊಂದಿರ್ತವೆ ಅಂತಕ್ಕಂಥ ವಿಚಾರ ಇಲ್ಲಿ ಕಂಡುಬರ್ತಾ ಇದೆ. ಖನಿಜಗಳಂದರೆ ಇವು ನೈಸರ್ಗಿಕವಾದ ಅಜೈವಿಕ ವಸ್ತುವಾಗಿ ನಿರ್ದಿಷ್ಟವಾದ ರಾಸಾಯನಿಕ ಹಾಗೂ ಭೌತಿಕ ಗುಣಧರ್ಮಗಳನ್ನು ಹೊಂದಿರತಕ್ಕಂಥ ವಸ್ತುವಾಗಿದೆ. ಜಗತ್ತಿನಲ್ಲಿ ಸುಮಾರು 2000ಕ್ಕಿಂತ ಹೆಚ್ಚು ಖನಿಜಗಳನ್ನು ಇಲ್ಲೇ ಅಂದಾಜಾಗಿ ಗುರುತಿಸಲಾಗಿದೆ. ಈ ಖನಿಜಗಳ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಜ್ಞಾನವನ್ನು ಖನಿಜ ವಿಜ್ಞಾನ ಎಂದು ಇಲ್ಲಿ ಕರೆಯಲಾಗ್ತಾ ಇದೆ. ನೈಸರ್ಗಿಕ ಸಂಪನ್ಮೂಲಗಳನ್ನು ಕುರಿತು ಅಧ್ಯಯನ ನಡೆಸುವಾಗ ಖನಿಜ, ಅವುಗಳ ಪ್ರಕಾರ, ಅವುಗಳ ಉಪಯೋಗಗಳನ್ನು ನಾವು ತಿಳಿದುಕೊಳ್ಬೇಕಾದಂಥದ್ದು ಅತ್ಯವಶ್ಯವಾಗಿರ್ತಾ ಇದೆ ವಿದ್ಯಾರ್ಥಿಗಳೇ. ಭೂಮಿಯ ಕವಚದಲ್ಲಿ ಅನೇಕ ಪ್ರಕಾರದ ಖನಿಜಗಳು ಇಲ್ಲೇ ಕಂಡು ಬರ್ತಾ ಇವೆ. ಅಂಥ ಖನಿಜಗಳನ್ನು ಅವುಗಳ ಗುಣಧರ್ಮದ ಆಧಾರದ ಮೇಲಿಂದ ಮತ್ತು ಅವುಗಳ ಉಪಯೋಗಗಳ ಆಧಾರದ ಮೇಲಿಂದ ಅನೇಕ ಪ್ರಕಾರಗಳನ್ನಾಗಿ ಇಲ್ಲೇ ವಿಂಗಡಿಸಲಾಗಿದೆ. ಮೊದಲೇದು ಲೋಹ ಖನಿಜಗಳು ಅಂತಕ್ಕಂಥದ್ದು ಒಂದಾಗಿದ್ದರೆ, ಮತ್ತೊಂದು ಪ್ರಕಾರದ ಒಂದು ಖನಿಜ ಅಲೋಹ ಖನಿಜಗಳು. ಲೋಹ ಖನಿಜಗಳೆಂದರೆ ಲೋಹದಾಂಶಗಳನ್ನು ಒಳಗೊಂಡಿರ್ತಕ್ಕಂಥ ಖನಿಜಗಳಾಗಿರ್ತಾ ಇವೆ. ಉದಾಹರಣೆಗೆ ಕಬ್ಬಿಣದ ಅದಿರು, ಮ್ಯಾಂಗ್ನೀಸ್ ಅದಿರು, ಬಾಕ್ಸೈಟ್, ತಾಮ್ರ ಇವು ಲೋಹ ಖನಿಜಗಳಾಗಿ ಇಲ್ಲಿ ಗುರುತಿಸಲಾಗ್ತಾ ಇದೆ. ಅಲೋಹ ಖನಿಜಗಳೆಂದರೆ ಲೋಹದಾಂಶವನ್ನು ಹೊಂದದೇ ಇರತಕ್ಕಂಥ ಒಂದು ಖನಿಜ ಯಾವುದಿದೆ ಅದನ್ನು ಅಲೋಹ ಖನಿಜ ಎಂದು ಇಲ್ಲಿ ಹೆಸರಿಸಲಾಗ್ತಾ ಇದೆ. ಉದಾಹರಣೆಗೆ ಅಬ್ರಕ್, ಕಲ್ನಾರು, ಗಂಧಕ, ಸೀಸ, ಸತುವು ಮತ್ತು ರಂಜಕ ಇಂಥವುಗಳನ್ನು ನಾವು ಅಲೋಹ ಖನಿಜಗಳು ಎಂದು ಕರಿತಾ ಇದ್ದೇವೆ. ಖನಿಜಗಳನ್ನು ಬೇರೆ ರೀತಿಯಿಂದಲೂ ಕೂಡ ವರ್ಗೀಕರಿಸಲಾಗ್ತಕ್ಕಂಥದ್ದು ಇಲ್ಲೇ ಸಾಧ್ಯತೆ ಇದೆ. ಅವುಗಳೆಂದರೆ ಕಬ್ಬಿಣಯುಕ್ತ ಖನಿಜಗಳು ಅಂತಕ್ಕಂಥದ್ದು ಒಂದಾಗಿದ್ದರೆ, ಮತ್ತೊಂದು ಕಬ್ಬಿಣಾಂಶೇತರ ಖನಿಜಗಳು ಅನ್ನುವಂಥ ರೀತಿಯಲ್ಲಿ ಈ ಖನಿಜಗಳನ್ನು ಗುರುತಿಸಲಾಗ್ತಾ ಇದೆ. ಇಲ್ಲಿ ಕಬ್ಬಿಣಾಂಶಯುಕ್ತ ಖನಿಜಗಳಲ್ಲಿ ಕಬ್ಬಿಣದ ಅದಿರು, ಮ್ಯಾಂಗ್ನೀಸ್ ಇವು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಉದಾಹರಣೆಯಾಗಿರ್ತಾ ಇದೆ. ಇನ್ನು ಕಬ್ಬಿಣಾಂಶೇತರ ಖನಿಜಗಳು ಅಂತಂದರೆ ಇಲ್ಲಿ ಬಾಕ್ಸೈಟ್ ಮತ್ತು ಅಬ್ರಕ್ ಇದು ಕಬ್ಬಿಣಾಂಶೇತರ ಖನಿಜಗಳಿಗೆ ಒಂದು ಸೂಕ್ತ ಉದಾಹರಣೆಯಾಗಿರ್ತಾ ಇದೆ. ಇನ್ನು ಕೆಲವೊಂದು ಖನಿಜಗಳನ್ನು ಇಲ್ಲಿ ಅಲಂಕಾರದ ಮತ್ತು ವಾಣಿಜ್ಯದ ಉದ್ದೇಶಗಳಿಗೆ ಬೆಲೆ ಬಾಳುವ ಆಭರಣಗಳ ತಯಾರಿಕೆಯಲ್ಲಿ ಇಲ್ಲೇ ಬಳಸ್ತಕ್ಕಂಥದ್ದನ್ನು ನಾವಿಲ್ಲೇ ಕಾಣಬಹುದು. ಅವುಗಳನ್ನು ನಾವು ಅಮೂಲ್ಯ ಖನಿಜಗಳು ಎಂದು ಕರಿತಾ ಇದ್ದೇವೆ. ಉದಾಹರಣೆಗೆ ಪ್ಲಾಟಿನಮ್ ಇರ್ಬೋದು, ವಜ್ರ ಇರ್ಬೋದು, ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು, ಇನ್ನಿತರ ಬೆಲೆ ಬಾಳ್ತಕ್ಕಂಥ ಹರಳುಗಳು, ರೂಬಿ ಹರಳು ಅಂತಕ್ಕಂಥದ್ದು ಇದು ಕೂಡ ಒಂದು ವಿಶೇಷವಾದಂಥ ಒಂದು ಖನಿಜವಾಗಿದ್ದು ಹೆಚ್ಚು ಅಲಂಕಾರದ ಆಭರಣಗಳ ತಯಾರಿಕೆಯಲ್ಲಿ ಅತ್ಯಂತ ಬೆಲೆ ಬಾಳ್ತಕ್ಕಂಥ ಖನಿಜ ವರ್ಗಗಳನ್ನಾಗಿ ಇಲ್ಲೇ ನಾವು ಕಾಣ್ತಾ ಇದ್ದೇವೆ. ಕೆಲವೊಂದು ಖನಿಜಗಳನ್ನು ಇಲ್ಲಿ ಶಕ್ತಿ ಉತ್ಪಾದನೆಯಲ್ಲಿ ಕೂಡ ಬಳಸಲಾಗ್ತಾ ಇದೆ. ಅಂಥವುಗಳನ್ನು ಅಣುಶಕ್ತಿ ಖನಿಜಗಳು ಅಥವಾ ಅಣು ಖನಿಜಗಳು ಎಂಬ ಹೆಸರಿನಿಂದ ಅವುಗಳನ್ನು ಕರೆಯಲಾಗ್ತಾ ಇದೆ. ಉದಾಹರಣೆಗೆ ಯುರೇನಿಯಂ ಮತ್ತು ಥೋರಿಯಂ ಅಂತಕ್ಕಂಥ ಖನಿಜಗಳು ಇವು ಶಕ್ತಿ ಉತ್ಪಾದನೆಯ ಮೂಲ ಖನಿಜಗಳಾಗಿದ್ದು ಇವುಗಳನ್ನು ಅಣು ಖನಿಜಗಳು ಅಂತಕ್ಕಂಥ ಹೆಸರಿನಿಂದ ಇವುಗಳನ್ನು ಗುರುತಿಸಲಾಗ್ತಾ ಇದೆ. ಇಂಥ ಒಂದು ಖನಿಜಗಳು ಇವತ್ತು ಈ ಆರ್ಥಿಕ ಜಗತ್ತಿನಲ್ಲಿ ಹೆಚ್ಚು ಉಪಯುಕ್ತತೆಯನ್ನು ಪಡೆದುಕೊಂಡು ತಮ್ಮದೇ ಆಗಿರ್ತಕ್ಕಂಥ ಒಂದು ಆರ್ಥಿಕ ಒಂದು ಮಹತ್ವವನ್ನು ಇಲ್ಲೇ ಪಡೆದುಕೊಂಡಿರ್ತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣಬಹುದು. ಖನಿಜಗಳು ಅನೇಕ ರೀತಿಯಲ್ಲಿ ಉಪಯುಕ್ತತೆಯನ್ನು ಅವು ಹೊಂದಿರ್ತಾ ಇವೆ. ಖನಿಜಗಳಿಂದ
ಅನೇಕ ಪ್ರಕಾರದ ಲೋಹಗಳನ್ನು ಮತ್ತು ನಿರ್ಮಾಣದ ಸಾಮಗ್ರಿಗಳನ್ನು, ವಾಣಿಜ್ಯ ಹಾಗೂ ಗೃಹ ಬಳಕೆಯ ಸಲಕರಣೆಗಳನ್ನು, ಗೃಹ ಬಳಕೆಯ ವಸ್ತುಗಳನ್ನು ಇವತ್ತಿನ ದಿವಸ ತಯಾರಿಸ್ತಕ್ಕಂಥದ್ರಲ್ಲಿ ಈ ಖನಿಜಗಳನ್ನು ಉಪಯೋಗಿಸಬಹುದು. ಇದಲ್ಲದೆ ಆಭರಣಗಳನ್ನು ತಯಾರಿಸುವಂಥ ಒಂದು ಕಾರ್ಯದಲ್ಲಿ ಕೂಡ ಈ ಖನಿಜಗಳನ್ನು ಹೆಚ್ಚು ಉಪಯೋಗಿಸಲಾಗ್ತಾ ಇದೆ. ಅಲಂಕಾರಿಕ ವಸ್ತುಗಳನ್ನು ಉತ್ಪಾದಿಸುವಲ್ಲಿ ಈ ಖನಿಜಗಳ ಉಪಯೋಗ ಇಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದೆ. ಖನಿಜಗಳು ಬೇಸಾಯ, ಉದ್ದಿಮೆ, ವಾಹನ ತಯಾರಿಕೆ ಮತ್ತು ಸಾರಿಗೆ ಕ್ಷೇತ್ರಗಳಲ್ಲಿ ಕಚ್ಚಾ ವಸ್ತುವಿನ ರೂಪದಲ್ಲಿ ಇದನ್ನು ಬಳಸಲಾಗ್ತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣಬಹುದು.